ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ನಮ್ಮ ಈ 12ನೇ ಸಂಚಿಕೆ ಅಥವಾ ತರಗತಿಗೆ ತಾವೆಲ್ಲರಿಗೂ ಸಹ ಸ್ವಾಗತ. ನಾವು ಹಿಂದಿನ ತರಗತಿಗಳಲ್ಲಿ ಭಗವಂತನ ಈ ಬಾಲ್ಯ ಲೀಲೆಗಳ ಕುರಿತಾಗಿ ಚರ್ಚೆ ಮಾಡ್ತಾ ಬ್ರಹ್ಮ ವಿಮೋಹನ ಲೀಲೆ ಮತ್ತು ಬ್ರಹ್ಮಸ್ತುತಿ ಆ ಹಂತಕ್ಕೆ ನಾವು ತಲುಪಿದ್ವಿ ಭಗವಂತನ ಲೀಲೆಗಳಲ್ಲಿ ಚರ್ಚೆಯಲ್ಲಿ. ಸೊ ಈ ದಿನದ ಚರ್ಚೆ ನಾನು ಆಗಲೇ ಹೇಳಿದ ಹಾಗೆ ಒಮ್ಮೆ ಮುಖ್ಯವಾದಂತಹ ಅಂಶಗಳನ್ನು ನಾವು ರಿವೈಸ್ ಮಾಡೋದು, ಮೆಲುಕು ಹಾಕ್ತೀವಿ. ಅದಾದಮೇಲೆ ಬಾಲ್ಯ ಲೀಲೆ ಕುರಿತಾಗಿ ಕೆಲವು ವಿಶೇಷವಾದಂತಹ ಅಂಶಗಳನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ. ನಮಗೆಲ್ಲ ಮುಂಚೆ ತಿಳಿದ ಹಾಗೆ ಭಗವಂತನ ಜನ್ಮ ಅದು ಆಗಿದ್ದು ಮಥುರೆಯ ಕಾರಾಗೃಹದಲ್ಲಿ. ಆನಂತರ ಭಗವಂತನ ಇಚ್ಛೆಯಂತೆ ಅವನು ನಂದಭವನ ವೃಂದಾವನಕ್ಕೆ ತೆರಳುತ್ತಾನೆ. ಅಲ್ಲಿ ನಂದ ಮತ್ತು ಯಶೋದೆಯರ ವಾತ್ಸಲ್ಯದಲ್ಲಿ ಅವನು ಅನೇಕ ರೀತಿಯ ಲೀಲೆಗಳನ್ನು ಮಾಡ್ತಾ ಆ ಬಾಲಕೃಷ್ಣ ಆ ನಂದ ಮಹಾರಾಜನ ಮನೆಯಲ್ಲಿ ತೆವಳುತ್ತಾ, ನಂತರ ನಡಿಲಿಕ್ಕೆ ಕಲಿತ ತುಂಟಾಟದ ಲೀಲೆಗಳು, ಆನಂತರ ತನ್ನ ಮಿತ್ರರೊಡನೆಯ ಲೀಲೆಗಳು, ಸಾಕ್ಷ್ಯರಸದ ಲೀಲೆಗಳು, ಇವೆಲ್ಲವುಗಳಲ್ಲಿ ಅವನು ತೊಡಗ್ತಾನೆ. ಅನೇಕ ರೀತಿಯ ಲೀಲೆಗಳನ್ನು ಕಂಡಿದ್ವಿ. ಅನೇಕ ರಾಕ್ಷಸರನ್ನು ಕೂಡ ಕಂಸ ಪದೇ ಪದೇ ಕಳಿಸಿದ ಶ್ರೀಕೃಷ್ಣನನ್ನು ಕೊಲ್ಲಿಕ್ಕೆ ಅಂತ. ಆದರೆ ಭಗವಂತನ ವಿಶೇಷವಾದಂತಹ ಆ ಲೀಲೆಗಳಲ್ಲಿ ಭಗವಂತನ ಮಾಧುರ್ಯ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಸೊ ವೃಂದಾವನದ ಲೀಲೆಗಳನ್ನು ಮಧುರ ಲೀಲೆಗಳು ಅಂತ ಹೇಳಿದ್ದಾರೆ. ಮಧುರ ಲೀಲೆಗಳು ಅಥವಾ ಮಾಧುರ್ಯ, ಇದರ ಒಂದು ರೀತಿಯ ತುಂಬ ವಿಸ್ತಾರವಾದಂತಹ ವಿಶಾಲವಾದಂತಹ ಅರ್ಥ ಅಂದರೆ ಭಗವಂತನ ತುಂಬ ಒಂದು ರೀತಿ ಅವನ ಲೀಲೆಗಳಲ್ಲಿ ಎಷ್ಟು ಸೊಗಸು ಅನ್ನೋದಿರುತ್ತೆ ಅಂದರೆ, ಭಗವಂತ ಬೇರೆ ಅವತಾರಗಳಲ್ಲಿ ತನ್ನ ರೂಪವನ್ನು ವಿಸ್ತರಿಸಿ ಅನೇಕ ಆಯುಧಗಳನ್ನು ಉಪಯೋಗಿಸಿ ಒಂದು ರೀತಿ ರಣಶೌರ್ಯವನ್ನು ಮರೀತಾ ಅಸುರರನ್ನು ಕೊಲ್ತಾನೆ. ಆದರೆ ವೃಂದಾವನದಲ್ಲಿ ಅವನು ಅಸುರರನ್ನು ಕೊಲ್ಲೋದು ಕೂಡ ತುಂಬ ಮಾಧುರ್ಯ ಅಥವಾ ಮಧುರ ರೂಪದಲ್ಲಿ ಕೊಲ್ತಾನೆ. ಆ ಪೂತನಾಳನ್ನು ತನ್ನ ತುಟಿಗಳಿಂದ ಅವನು ಕೊಲ್ತಾನೆ. ಆ ಶಕಟನನ್ನು ತನ್ನ ಆ ಅಂಬೆಗಾಲಿನ ಸ್ಪರ್ಶದಿಂದ ಕೊಲ್ತಾನೆ. ಆನಂತರ ಆ ತೃಣಾವರ್ತನನ್ನು ತನ್ನ ಬೆರಳಿನ ತುದಿಗಳಿಂದ ಕೊಲ್ತಾನೆ. ಅದರಿಂದ ಹಿಡಿದು ಅವನ ಉಸಿರುಗಟ್ಟಿಸ್ತಾನೆ. ನಂತರ ಈ ರೀತಿಯಾಗಿ ಪ್ರತಿಯೊಬ್ಬ ಅಸುರರು ಕೂಡ, ಆ ಕೊಕ್ಕರೆ ಅಸುರ ಬಕಾಸುರನನ್ನು ಕೇವಲ ಕೈಯಿಂದಾನೆ ಒಂದು ರೀತಿ ಹುಲ್ಲು ಸೀಳಿದ ಹಾಗೆ ಅವನು ಆ ಅಸುರನನ್ನು ಕೊಲ್ತಾನೆ. ಅಘಾಸುರ ಒಬ್ಬ ವಿಶೇಷವಾಗಿದ್ದ, ಯಾಕೆಂದರೆ ಕೃಷ್ಣ ಅವನ ಬಾಯನ್ನು ಪ್ರವೇಶಿಸಿ ವಿಸ್ತಾರವಾಗಿ ಅವನನ್ನು ಉಸಿರುಗಟ್ಟಿಸಿ ಕೊಂದ. ಸೊ ಹೀಗೆ ಭಗವಂತನ ಬಹುತೇಕ ಎಲ್ಲ ಲೀಲೆಗಳು, ವೃಂದಾವನದ ಲೀಲೆಗಳು, ಆ ಲೀಲೆಗಳಲ್ಲಿ ಎಷ್ಟು ಮಧುರತೆ ಅನ್ನೋದಿದೆ, ಎಷ್ಟು ಆ ಸೊಗಸಿದೆ ಅನ್ನೋದನ್ನ ನಾವು ಕಾಣ್ತೀವಿ. ಸೊ ಮಾಧುರ್ಯ ಅನ್ನೋದು ಭಗವಂತನ ಕೃಷ್ಣನ ಲೀಲೆಗಳಲ್ಲಿ ಒಂದು ರೀತಿ ಎಲ್ಲ ಲೀಲೆಗಳಲ್ಲಿ ಕಾಣುತ್ತೆ. ಹಾಗಾಗಿ ಅವನನ್ನು ಮಧುರಾಧಿಪತೇರ್ ಅಖಿಲಂ ಮಧುರಂ ಅಂತ ಅನೇಕ ವೈಷ್ಣವ ಕವಿಗಳು ಹೊಗಳಿದ್ದಾರೆ. ಅಧರಂ ಮಧುರಂ, ಅಸಿತಂ ಮಧುರಂ, ನೃತ್ಯಂ ಮಧುರ. ಈ ರೀತಿಯಾಗಿ ಭಗವಂತನ ಆ ಶ್ರೀಕೃಷ್ಣನ ವಿಶೇಷವಾಗಿ ವೃಂದಾವನದ ಕೃಷ್ಣನ ಪ್ರತಿಯೊಂದು ಅಂಶವೂ ಕೂಡ, ಅವನ ನೋಟವಾಗಿರಬಹುದು, ಅವನ ಮುಖದ ಪ್ರತಿಯೊಂದು ಅಂಗಗಳು ಕೂಡ, ಅವನ ಕೈ ಕಾಲು ಎಲ್ಲವೂ ಕೂಡ ಎಷ್ಟು ಮಧುರವಾಗಿತ್ತು ಅನ್ನೋದನ್ನ ನಾವು
ಕಾಣಬಹುದು. ಸೊ ಅಸುರರನ್ನು ಕೊಲ್ಲುವುದರಲ್ಲೂ ಕೂಡ ಎಷ್ಟು ಮಧುರವಾಗಿ ಅವನು ಕೊಂದ. ವಿಶೇಷವಾಗಿ ಕೃಷ್ಣ ಬೆಳೀತಾ ಬೆಳೀತಾ ಅನೇಕ ಅಸುರರನ್ನ ಅವನು ಕೊಲ್ತಾನೆ. ನೃತ್ಯ ಮಾಡ್ತಾನೆ ಒಬ್ಬ ಅಸುರನನ್ನ, ಅಥವಾ ಒಂದು ದೊಡ್ಡ ಅಡಚಣೆಯನ್ನ ಅವನು ನಿವಾರಿಸ್ತಾನೆ, ಕಾಳಿಯ ನೃತ್ಯ. ಕೆಲವೊಮ್ಮೆ ತುಂಬಾ ಸಾಮಾನ್ಯ ರೂಪದಂತೆ ಕಾಣೋ ಹಾಗೆ ಅವನು ಅಸುರರನ್ನ ಕೊಂದು ಉದ್ಧರಿಸಿದ. ನಾವು ಹಿಂದೆ ನೋಡಿದ್ವಿ, ಈ ಅಘಾಸುರನನ್ನ ಕೊಂದಾಗ ಬ್ರಹ್ಮನಿಗೆ ಒಂದು ರೀತಿಯ ಅತಿ ದೊಡ್ಡ ಸಂಶಯ ಬಂದಿತ್ತು. ಹೇಗೆ ಈ ಶ್ರೀಕೃಷ್ಣ ಇಂತಹ ಅಘಾಸುರನನ್ನ ಕೊಂದಿದ್ದಾನೆ, ಆದರೆ ಅವನು ವರ್ತಿಸ್ತಿರೋದು ತನ್ನ ಮಿತ್ರರ ಜೊತೆ ವರ್ತಿಸ್ತಾ ಇರಬೇಕಾದ್ರೆ ತುಂಬಾ ಸಾಮಾನ್ಯ ಮಗುವಿನಂತೆ, ಆ ಮುಗ್ಧತೆ, ಆ ತುಂಟತನ, ಆ ಸಾಖ್ಯ ಭಾವ ಏನಿದೆ, ಮಿತ್ರರೊಡನೆ ಒಂದು ರೀತಿ ಸಮಭಾವ, ಆ ಸಮಭಾವದಲ್ಲಿ ನಡೀತಾ ಇದ್ದಾನಲ್ಲ, ಈತ ಹೇಗೆ ಭಗವಂತನಾಗಿರ್ಲಿಕ್ಕೆ ಸಾಧ್ಯ, ಇವನಲ್ಲಿ ಆ ಶಕ್ತಿ ಇದೆಯೇ ಅಂತ ಒಂದು ಸಂಶಯ ಮೂಡಿತ್ತು. ಆ ಸಂಶಯವನ್ನು ನಿವಾರಿಸಲಿಕ್ಕೆ ಅಂತ ಕೃಷ್ಣ ಅವನನ್ನ ಒಂದು ರೀತಿ ಸಂಮೋಹಿಸಿದ. ಬ್ರಹ್ಮ ವಿಮೋಹನ ಲೀಲೆ ಅಂತ ಏನು ಹೇಳ್ತೀವಿ. ಏವಂ ಸಮೋಹಯನ್ ವಿಷ್ಣು ವಿಮೋಹಂ ವಿಶ್ವಮೋಹನಂ. ಹಿಂದಿನ ಬಾರಿ ಇದನ್ನೆಲ್ಲ ನಾವು ಚರ್ಚೆಯಲ್ಲಿ ನೋಡಿದ್ದೀವಿ. ಈಗ ತಮಗೆ ನಾನು ಹಿಂದಿನ ಬಾರಿ ಹೇಳಿದ್ದೆ, ಸುಮಾರು 5 ವರ್ಷದವನಂತೆ ಕಾಣ್ತಾ ಇದ್ದ ಕೃಷ್ಣ, 5 ವರ್ಷದವನಂತೆ ಕಾಣ್ತಾ ಇದ್ದ. ಸೊ ಈ 5 ವರ್ಷವಾದ ನಂತರ ಅವನಿಗೆ ಬೃಂದಾವನದ ಆ ಗೋಪಜಾತಿಯ ರೀತಿಯಂತೆ ಆ ಹಸುಗಳನ್ನ ಮೇಯಿಸ್ಲಿಕ್ಕೆ ನೀಡುವಂತಹ ಸ್ಥಿತಿ ಬರುತ್ತೆ, ಹಂತ ಬರುತ್ತೆ. ಸೊ ಕೃಷ್ಣ ಎಷ್ಟು ರಮಣೀಯವಾಗಿ ಕಾಣ್ತಾ ಇದ್ದ ಆ ನಂದ ಮಹಾರಾಜನ ಅಂಗಳದಲ್ಲಿ. ಕೆಲವೊಮ್ಮೆ ನಾವು ಕೃಷ್ಣನನ್ನ ಈ ಬಾಲ್ಯ ಲೀಲೆಗಳೇನಿದ್ದಾವಲ್ಲ, ಇವುಗಳನ್ನು ನಾವು ತಿಳಿಬೇಕಾದ್ರೆ, ಕೇಳಿದಾಗ ಕೆಲವೊಮ್ಮೆ ಸಾಮಾನ್ಯ ಮಗುವಿನಂತೆ ಕೃಷ್ಣ ಕಾಣ್ತಾ ಇರೋದ್ರಿಂದ ಹೇಗೆ ಒಂದು ತಾಯಿ ಮಗುವನ್ನ ತುಂಬಾ ಪ್ರೀತಿಸ್ತಾಳೋ ಹಾಗೆ ಯಶೋದೆಯು ಕೂಡ ತನ್ನ ಮಗನನ್ನ ಪ್ರೀತಿಸ್ಲು. ಹೇಗೆ ಒಂದು ಮಗು ತನ್ನ ತಾಯಿ ಜೊತೆ ತುಂಬಾ ಅನ್ಯೋನ್ಯವಾಗಿ ಅಥವಾ ಆ ಪ್ರೀತಿಯಲ್ಲಿ ಆ ತುಂಟತನವನ್ನ ತೋರಿಸುತ್ತೋ ಅಥವಾ ಮಿತ್ರರನ್ನ ಆಡುತ್ತೋ ಹಾಗೆ ಕೃಷ್ಣನು ಆಡದ ಅಂತ ಹೇಳಿ ನಾವು ಭೌತಿಕ ದೃಷ್ಟಿಯಲ್ಲಿ ಕೃಷ್ಣನ ಬಗ್ಗೆ ತಿಳಿದು ಒಂದು ರೀತಿಯ ತಪ್ಪನ್ನು ಮಾಡಿಬಿಡ್ತೀವಿ. ಸೊ ಇಲ್ಲಿ ಕೃಷ್ಣನ ತತ್ವವನ್ನು ತಿಳಿಯೋದು ಬಹಳ ಮುಖ್ಯವಾಗತ್ತೆ. ಇದರ ಕುರಿತಾಗಿ ಒಂದು ವಿಶೇಷವಾದಂತಹ ಶ್ಲೋಕ, ತುಂಬ ಪ್ರಸಿದ್ಧವಾದಂತಹ ಶ್ಲೋಕ ಅದು. ಆ ಶ್ಲೋಕ ಅದು ಹೇಳುತ್ತೆ, ಹೇಗೆ ವ್ಯಕ್ತಿಗಳು ಅನೇಕ ಶಾಸ್ತ್ರಗಳನ್ನು ಓದ್ತಾರೆ, ಅನೇಕ ಭಗವಂತನ ರೂಪಗಳನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಭಗವಂತನ ರೂಪಗಳು ವಿವಿಧವಾಗಿವೆ, ಆ ಪ್ರತಿಯೊಂದು ರೂಪದಲ್ಲಿ ಭಗವಂತನ ಭಾವ ವಿವಿಧವಾಗಿದೆ. ಭಗವಂತನಲ್ಲಿ ಅನೇಕ ರೀತಿಯ ವೈವಿಧ್ಯತೆ ಇದೆ. ಹೇಗೆ ಭಕ್ತ ತನ್ನ ಭಕ್ತಿಯಲ್ಲಿ ವೈವಿಧ್ಯತೆಯನ್ನು ತೋರಿಸ್ತಾನೋ, ವಿವಿಧ ರೀತಿ ಭಕ್ತರಿದ್ದಾರೆ. ಅದರಂತೆಯೇ ಭಗವಂತನ ಭಾವವೂ ಕೂಡ ಆ ಭಕ್ತನ ಜೊತೆ ಸ್ಪಂದಿಸಲಿಕ್ಕೆ ಅವನು ವಿವಿಧ ರೂಪಗಳನ್ನು ಪಡಿತಾನೆ. ಇದನ್ನು ಭಾಗವತದಲ್ಲಿ ವರ್ಣಿಸ್ತಾರೆ. ಸೊ ಹೀಗೆ ಅನೇಕರು ಜ್ಞಾನಿಗಳು, ಯೋಗಿಗಳು, ಇವರೆಲ್ಲರೂ ಕೂಡ ಆ ಪರಮ ಸತ್ಯವನ್ನು ತಿಳಿಲಿಕ್ಕೆ ಎಷ್ಟೆಲ್ಲ ಶ್ರಮ ಪಟ್ಟರೂ ಕೂಡ ಈ ಭೌತಿಕ ಜಗತ್ತಿನಿಂದ ಹೊರ ಹೋಗ್ಲಿಕ್ಕೆ ಅಂತ ಅವರು ಆ ಉದ್ದೇಶದಿಂದ ಭಕ್ತಿಯನ್ನ ಮಾಡ್ತಾರೆ, ಶಾಸ್ತ್ರಗಳನ್ನು ಓದ್ತಾರೆ. ಶ್ರುತಿಶಾಸ್ತ್ರ, ಸ್ಮೃತಿಶಾಸ್ತ್ರ, ಪುರಾಣಗಳು, ಇತಿಹಾಸಗಳು ಇವನ್ನೆಲ್ಲ ಓದಿ ಯಾರು ಭೌತಿಕ ಜಗತ್ತಿನಿಂದ ತುಂಬ ಒಂದು ರೀತಿ ತ್ರಸ್ತರಾಗಿರ್ತಾರೋ, ಅವರು ಈ ಜಗತ್ತಿನಿಂದ ಹೊರ ಹೋಗಬೇಕು ಅಂತ ಬಯಸಿರ್ತಾರೋ, ಅವರು ಆ ಕೃಷ್ಣನ ಬಗ್ಗೆ, ಪರಮ ಪುರುಷನ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಕೆಲವೊಂದು ಭಕ್ತರು ಭಗವಂತನ ಈ ಲೀಲೆಯಲ್ಲಿ ಎಷ್ಟು ನಿರತರಾಗ್ತಾರೆ, ಎಷ್ಟು ಆನಂದಿಸ್ತಾರೆ ಅಂದರೆ, ನಮಗೆ ಭೌತಿಕ ಜಗತ್ತಿನಿಂದ ಮುಕ್ತಿಯೇ ಬೇಡ, ನಮಗೆ ಬೇಕಾಗಿರೋದು ಇದೊಂದೇ. ಏನದು? ಆ ಬಾಲಕೃಷ್ಣನ ಸುಂದರವಾದ ಆ ರೂಪದ ದರ್ಶನ. ಅನೇಕರು ಈ ರೀತಿ ಹೇಳಿದ್ದಾರೆ. ಒಂದು ಕವಿತೆ, ಒಂದು ಶ್ಲೋಕ ನಿಮ್ಮ ಮುಂದೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಶ್ರುತಿಂ ಅಪರೇ ಸ್ಮೃತಿಂ ಇತರೆ ಭಾರತಂ ಅನ್ಯೇ ಭಜಂತು ಭವಭೀತ ಅಹಂ ಇಹ ನಂದಂ ವಂದೇ ಯಸ್ಯಾಲಿಂದೇ ಪರಂ ಬ್ರಹ್ಮ. ಕೆಲವರು ವೇದಶಾಸ್ತ್ರಗಳನ್ನ, ಶ್ರುತಿ ಸ್ಮೃತಿ, ಇತಿಹಾಸ, ಮಹಾಭಾರತ ಇವನ್ನೆಲ್ಲ ಅಧ್ಯಯನ ಮಾಡಿ ಅನೇಕ ರೀತಿಯ ಆಧ್ಯಾತ್ಮಿಕ ಮಾರ್ಗಗಳನ್ನು ಪಾಲಿಸ್ತಾ
ಅವರು ಎಷ್ಟು ಕಷ್ಟಪಡ್ತಾರೆ ಈ ಭೌತಿಕ ಜಗತ್ತಿನಿಂದ ಮುಕ್ತರಾಗಲಿಕ್ಕೆ ಅಂತ. ಆದರೆ ಈ ಕೆಲವು ಭಕ್ತರು ಭಗವಂತನ ಆ ನಂದನಂದನನ ರೂಪವನ್ನ, ಅವನ ಲೀಲೆಯನ್ನ ಸ್ಮರಿಸ್ತಾ ಅವರು ಈ ಜಗತ್ತಿನಲ್ಲೇ ಇದ್ರೂ ಕೂಡ ಅದನ್ನು ಅವರು ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸೋದಿಲ್ಲ. ನಾನು ಈ ಜಗತ್ತಿನಲ್ಲಿ ಇದ್ರೂ ಪರವಾಗಿಲ್ಲ, ಆದರೆ ನನಗೆ ಬೇಕಾಗಿರೋದು ಒಂದೇ, ಏನದು? ಆ ನಂದನಂದನನ ಆ ರೂಪ, ಆ ಶ್ರೀಕೃಷ್ಣನ ರೂಪದ ಸ್ಮರಣೆ, ವಿಶೇಷವಾಗಿ ಆ ಭಗವಂತನ ಕುರಿತಾಗಿ, ಆ ಬಾಲಕೃಷ್ಣನ ಕುರಿತಾಗಿ ಪ್ರೇಮ. ಆ ವಿಶೇಷವಾದಂತಹ ಶ್ಲೋಕ ದಾಮೋದರ ಅಷ್ಟಕದಲ್ಲೂ ಕೂಡ ಬರುತ್ತೆ. ಯಾರಿಗಾದ್ರೂ ನೆನಪಿದೆಯಾ? ಇದೇ ರೀತಿಯಾದಂಥ ಇನ್ನೊಂದು ಶ್ಲೋಕ ಬರುತ್ತೆ ಅಲ್ಲಿ. ನನಗೆ ಕೇವಲ ಮತ್ತೆ ಕೇವಲ ಆ ಸುಂದರ ಆ ಗೋಪಾಲನ ಅವನ ಆ ರೂಪದ ದರ್ಶನ ಮಾತ್ರ ಬೇಕು ಅಂತ. ಯಾರಿಗಾದ್ರೂ ನೆನಪಿದೆಯಾ? ಯಾರಿಗಾದ್ರೂ ನೆನಪಿದೆಯಾ? ವರಂ ದೇವ ಮೋಕ್ಷಂ ನ ಮೋಕ್ಷವಧಿಂ ವಾ. ಓಕೆ, ಅನ್ಮ್ಯೂಟ್ ಮಾಡ್ತೀನಿ. ಸಾರಿ, ನಾನು ಅನ್ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ. ಓಕೆ, ಭಕ್ತರು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಸ್, ಯಾರಾದ್ರೂ ಹೇಳಲಿಕ್ಕೆ ಬಯಸ್ತೀರಾ? ಹರೇ ಕೃಷ್ಣ. ಪ್ರಭು. ಪರಂ ದೇವ ಮೋಕ್ಷಂ ನ ಮೋಕ್ಷಾವಧಿಂ ವಾ ನ ಚಾನ್ಯಂ ಋಣೇಹಂ ವರೆ ಸಾದಪೀಹ ಇದಂತೇವ ಪೂರ್ಣಾಂತ ಗೋಪಾಲ ಬಾಲಂ ಸದಾ ಮೇ ಮನಸ್ಯ ವಿರಾಸ್ತಂ ಕಿಮನ್ಯೇ. ನೋಡಿ, ತುಂಬಾ ಎಕ್ಸಾಕ್ಟ್ ಆಗಿ ಹೇಳಿದ್ದೀರಾ. ಥ್ಯಾಂಕ್ ಯು. ಏನ್ ಹೇಳ್ತಾ ಇದ್ದಾರೆ? ವರಂ ದೇವ ಮೋಕ್ಷಂ. ಹೇ ಭಗವಂತ, ನನಗೆ ಯಾವುದೇ ರೀತಿ ಭೌತಿಕ ವಿಷಯದ ವರಗಳು ಬೇಡ. ಮೋಕ್ಷ, ನನಗೆ ಮೋಕ್ಷವೂ ಬೇಡ. ಈ ಜಗತ್ತಿನಿಂದ ಹೊರ ಹೋಗುವಂತಹ ಆ ಸ್ಥಿತಿ ಅಥವಾ ಆ ವರವೂ ಬೇಡ. ಅಷ್ಟೇ ಅಲ್ಲ, ಮೋಕ್ಷ ಅವಧಿ. ಮೋಕ್ಷ ಅವಧಿ ಅಂದ್ರೆ ಭಗವಂತನ ಲೋಕಗಳಲ್ಲಿ ಪ್ರವೇಶ, ಅದು ಕೂಡ ನನಗೆ ಬೇಡ. ನೋಡಿ, ಯಾವ ಮಟ್ಟಿಗೆ ಭಗವಂತನ ಭಕ್ತ ಈ ಭಗವಂತನ ಲೀಲೆಗಳನ್ನ, ಆ ದರ್ಶನ, ವಿಶೇಷವಾಗಿ ಆ ಸ್ಮರಣೆ, ಭಗವಂತನ ಕುರಿತಾಗಿ ಪ್ರೇಮವನ್ನ ಅವನು ಆಶಿಸ್ತಾನೆ, ಪ್ರಾರ್ಥಿಸ್ತಾನೆ. ಮೋಕ್ಷವಧಿಂಬ, ನನಗೆ ಭೌತಿಕ ವಿಷಯ ವಸ್ತುಗಳು ಬೇಡ, ನನಗೆ ಮೋಕ್ಷ ಬೇಡ, ನನಗೆ ವೈಕುಂಠವೂ ಬೇಡ, ನನಗೆ ಭಗವಂತನ ದಿವ್ಯ ಧಾಮದಲ್ಲಿ ಪ್ರವೇಶವೂ ಬೇಡ. ನನಗೇನ್ ಬೇಕಾಗಿದ್ರೆ, ಏನ್ ಬೇಕಪ್ಪ ನಿನಗೆ ಅಂತ ಭಗವಂತ ಕೇಳಿದ್ರೆ ಹೇಳೋದು ಇದೊಂದೇ. ಇದಂ ತೇ ವಪುರ್ನಾಥ ಗೋಪಾಲ ಬಾಲಂ. ಆ ಬಾಲಗೋಪಾಲನ ಆ ಸುಂದರ ವಪು, ಆ ರೂಪದ ನೆನಪು, ಆ ಸ್ಮರಣೆ, ಆ ದೃಶ್ಯ ಸದಾ ಮೇ ಮನಸ್ಯ ವಿರಾಸ್ತಂ, ಸದಾ ನನ್ನ ಮನಸ್ಸಿನಲ್ಲಿರಲಿ. ಇದು ಬಿಟ್ಟು ನನಗೇನೂ ಬೇಡ ಅಂತ ಆ ಋಷಿಗಳು, ದಾಮೋದರಷ್ಟಕವನ್ನು ಬರೆದಂತಹ ಮಹಾನ್ ಋಷಿ ಸತ್ಯವ್ರತ ಅಂತ ಹೇಳ್ತಾರೆ. ಅದು ವ್ಯಾಸರೇ ಬರೆದಿರುವಂತಹ ಗ್ರಂಥದಲ್ಲಿ ಆ ಉಲ್ಲೇಖ ಬರ್ತದೆ. ಸೊ ಅವರು ಹೀಗೆ ನೆನೆಸ್ತಾರೆ. ನೋಡಿ, ಈ ಬಾಲಗೋಪಾಲನ, ಬಾಲಕೃಷ್ಣನ ಆ ರೂಪದ ಕುರಿತಾಗಿ ಆಕರ್ಷಣೆ ಎಷ್ಟು ಪ್ರಬಲವಾಗಿರುತ್ತೆ. ಆಕ್ಚುಲಿ ಭಗವಂತನ ಆ ರೂಪ ಮನಸ್ಸಿನಲ್ಲಿ ಕಂಗೊಳಿಸ್ಬೇಕಂದ್ರೆ ಭಗವಂತನ ಕುರಿತಾಗಿ ಪ್ರೇಮ ಜಾಗೃತವಾಗಬೇಕು. ಯಾವಾಗ ಭಗವಂತನ ಕುರಿತಾಗಿ ಮನಸ್ಸಿನಲ್ಲಿ ಪ್ರೀತಿ ಜಾಗೃತವಾಗ್ತದೋ ಆಗ ಭಗವಂತ ನಮಗೆ ಆಂತರಿಕ ದರ್ಶನವನ್ನ ನೀಡ್ತಾನೆ. ಸೊ ಮೊದಲು ಭಕ್ತ ಅವನ ಸ್ಮೃತಿ ಪಟಲದಲ್ಲಿ, ಅವನ ಚಿತ್ತದಲ್ಲಿ ಭಗವಂತನ ಸ್ಮರಣೆಯಲ್ಲಿ ಅವನ ದರ್ಶನವನ್ನ ಪಡಿತಾನೆ. ಆನಂತರ ಆ ಭಗವಂತನ ಇಚ್ಛೆಯಂತೆ ಅವನಿಗೆ ಭಗವಂತನ ಲೀಲೆಯಲ್ಲೂ ಕೂಡ ಅವನಿಗೆ ಪ್ರವೇಶ ದೊರಕತ್ತೆ. ಇದು ವಿಧಿ. ಇದು ಸೊ ಮೊದಲು ಆಂತರಿಕ ದರ್ಶನ, ನಂತರ ಬಾಹ್ಯ ದರ್ಶನ. ಎರಡಕ್ಕೂ ಕೂಡ ಭಗವಂತನ ಕುರಿತಾಗಿ ಪ್ರೀತಿ ಅಥವಾ ಪ್ರೇಮ ಬೇಕೇ ಬೇಕು. ಸೊ ಭಗವಂತನ ಭಕ್ತ ಆಶಿಸೋದು ಅದೊಂದೇ, ಭಗವಂತನ ಕುರಿತಾಗಿ ಪ್ರೇಮ. ಸೊ ಹೀಗೆ ಭಗವಂತ ಬೆಳೀತಾ ಇದ್ದಾನೆ. 5 ವರ್ಷವಾಗ್ತಾ ಇದೆ ಅವನಿಗೀಗ ಹತ್ರ. ಆ 5 ವರ್ಷದ ಸಮಯದಲ್ಲಿ ನಾವು ಹಿಂದೆ ನೋಡಿದ ಹಾಗೆ ಗೋಪಾಲ, ಆ ಹಸುಗಳನ್ನು ಕರೆಯುವಂತಹ, ಅವುಗಳನ್ನು ಮೇಯಿಸುವಂತಹ ಇಚ್ಛೆ ಭಗವಂತನಲ್ಲಿ ತೀವ್ರವಾಗ್ತಾ ಇದೆ, ಆ ಕೃಷ್ಣನಲ್ಲಿ ತೀವ್ರವಾಗ್ತಾ ಇದೆ. ವಿಶೇಷವಾಗಿ ಸಾಕ್ಷ್ಯ ರಸದ ಲೀಲೆಗಳು,
ಆ ಹಸುಗಳೊಡನೆ ಅವನು ಪ್ರೀತಿಯನ್ನ ವ್ಯವಹರಿಸುವಂತಹ ಇಚ್ಛೆ. ಸೊ ಹಾಗಾಗಿ ಅವನು ತನ್ನ ತಾಯಂದಿರಿಗೆ, ತನ್ನ ತಂದೆಗೆ ಹೇಳ್ತಾ ಇದ್ದಾನೆ, ನನಗೆ ಈ ಅವಕಾಶವನ್ನು ನೀಡಿ ನಾನು ಕೂಡ ಹೋಗ್ತೀನಿ ಹಸುಗಳನ್ನು ಕರ್ಕೊಂಡು ಅಂತ. ಒಲ್ಲದ ಮನಸ್ಸಿನಿಂದ ನಂದ ಮತ್ತೆ ಯಶೋದೆಯರು ಆ ಆ ಆ ಒಂದು ರೀತಿ ಉತ್ಸವವನ್ನ ಮಾಡಿದ್ರು. ಗೋಪಾಷ್ಟಮಿ ಅಂತ ಹೇಳ್ತಾರೆ ಅದಕ್ಕೆ, ಗೋಪ ಅಷ್ಟಮಿ. ಅದು ಕೂಡ ಕಾರ್ತಿಕ ಮಾಸದಲ್ಲಿ ಒಂದು ಅಷ್ಟಮಿ ತಿಥಿ ಅದು. ವಿಶೇಷವಾಗಿ ಶುಕ್ಲ ಪಕ್ಷದ ಅಷ್ಟಮಿ, ಕಾರ್ತಿಕ ಮಾಸದಲ್ಲಿ ಬರುವಂತಹ ಅಷ್ಟಮಿ ಅಂದು ಈ ಲೀಲೆ ಆಗತ್ತೆ. ವಿಶೇಷವಾಗಿ ಶ್ರೀಕೃಷ್ಣ ಎಲ್ಲ ಹಸುಗಳನ್ನ ಪೂಜಿಸ್ತಾನೆ, ಅವನಿಗೆ ಹಸುಗಳ ಸೇವೆಯನ್ನ ಮಾಡುವಂತಹ ಕಾರ್ಯವನ್ನ, ಸೇವೆಯನ್ನ ಅವರಿಗೆ ನೀಡಲಾಗತ್ತೆ. ಹೀಗೆ ಕೃಷ್ಣ ಹೊರರೂಪದಲ್ಲಿ 5 ವರ್ಷದವನಂತ ಕಾಣ್ತಾ ಇದ್ದಾನೆ. ಆದರೆ ಇಲ್ಲೊಂದು ಇದು ಇದೆ, ಏನದು, ಓಕೆ, ಆ ತತ್ವ ಹೇಳಿ ಮುಂದೆ ಹೋಗ್ತೀನಿ. ಇಲ್ಲೊಂದು ರಹಸ್ಯ ಇದೆ. ಸಾಮಾನ್ಯ ವ್ಯಕ್ತಿ ಬೆಳೆಯೋ ಸಮಯದಲ್ಲಿ ಅವನ ಜೀವನದಲ್ಲಿ ಈ ಹಂತಗಳನ್ನು ಕಾಣ್ತೀವಿ. ಏನು ಹಂತಗಳು? ಮೊದಲನೇದು, ವ್ಯಕ್ತಿ 5 ವರ್ಷದವನಾಗೋವರೆಗೂ ಆ ವ್ಯಕ್ತಿಯನ್ನ ಬಾಲ್ಯಾವಸ್ಥೆಯಲ್ಲಿದ್ದಾನೆ, ಅದು ಮಗುವಿನ ಅವಸ್ಥೆ ಅಂತ ಹೇಳ್ತೀವಿ. ಕೌಮಾರ ಅಂತ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಆನಂತರ ಆ ವ್ಯಕ್ತಿ ಏನೋ ಆ ಮಗು ಬೆಳೀತಾ ಬೆಳೀತಾ ಈಗ 5ರಿಂದ 5 ವರ್ಷವನ್ನು ದಾಟಿದಾಗ ಸುಮಾರು 10 ವರ್ಷದವರೆಗೆ ಪೌಗಂಡ ಅನ್ನೋ ಒಂದು ಸ್ಥಿತಿಯನ್ನು ತಲುಪುತ್ತೆ. ಹುಡುಗ, ಒಂದು ರೀತಿ ಹುಡುಗನಂತೆ. ಆ ನಂತರ ಆ 10 ವರ್ಷ ದಾಟಿದ ಮೇಲೆ 15 ವರ್ಷದವರೆಗೆ ಕೈಶೋರಾವಸ್ಥೆ ಅಥವಾ ಕಿಶೋರ ಅವಸ್ಥೆ ಅಂತ ಹೇಳ್ತಾರೆ. 15 ವರ್ಷ ಆದ ನಂತರ ಯೌವನ, ಅದಾದ ಮೇಲೆ ಅವನು ಬೆಳೀತಾ ಪ್ರೌಢನಾಗ್ತಾನೆ, ಆನಂತರ ವಿವಾಹಿತನಾಗ್ತಾನೆ. ಹಾಗೆ ಆ ವ್ಯಕ್ತಿಯ ಜೀವನ ಮುಂದುವರಿಯುತ್ತೆ. ಈಗ ಶ್ರೀಕೃಷ್ಣನಿಗೆ 5 ವರ್ಷ ಆಗಿರೋ ರೀತಿ ತೋರ್ತಾ ಇದೆ, ಆದರೆ ಅವನ ಆಕ್ಚುಯಲ್ ವಯಸ್ಸು, ಅವನ ಜನ್ಮ ಸಮಯದಿಂದ ಈಗ ನಾವು ಗಣನೆ ಮಾಡಿದ್ರೆ ಅವನಿಗಾಗಿರೋದು ಕೇವಲ 3 ವರ್ಷ 4 ತಿಂಗಳು ಮಾತ್ರ. ಇದನ್ನು ನಮ್ಮ ಆಚಾರ್ಯರು ಹೇಳಿದ್ದಾರೆ. ಕೇವಲ 3 ವರ್ಷ 4 ತಿಂಗಳವನಾಗಿದ್ರೂ ಕೂಡ ಅವನು 5 ವರ್ಷದವನಂತೆ ಬೆಳೆದಿದ್ದ. ಕೃಷ್ಣನ ಬೆಳವಣಿಗೆ ತುಂಬಾ ಬೇಗನೆ ಆಗ್ತಾ ಇತ್ತು. ಕೆಲವೊಮ್ಮೆ ಈ ಮಾತು ವಿಶೇಷವಾದಂತಹ ಜನರ ಜೀವನದಲ್ಲಿ ಕಾಣ್ತೀವಿ. ಸಣ್ಣ ವಯಸ್ಸಿನಲ್ಲೇ ಅವರ ಬೆಳವಣಿಗೆ, ಅವರ ಶಾರೀರಿಕ ಬೆಳವಣಿಗೆ ಆಗಿರಬಹುದು, ಅವರ ಬೌದ್ಧಿಕ ಬೆಳವಣಿಗೆ ಆಗಿರ್ಬೋದು, ಆ ಮಾನಸಿಕ ಬೆಳವಣಿಗೆ ಆಗಿರ್ಬೋದು, ತುಂಬ ಬೇಗ ಆಗತ್ತೆ. ರಾಜವಂಶದ ಜನಗಳು ಅದಕ್ಕೆ ತಾನೇ ಆ ಸಣ್ಣ ರಾಜ್ಕುಮಾರರು ಕೂಡ ಬೇಗನೆ ಅವರಿಗೆ ರಾಜ್ಯ ಭಾರವನ್ನು ವಹಿಸ್ತಾ ಇದ್ರು. ಯಾವಾಗ ಅವರ ಸಾಮರ್ಥ್ಯ, ಅವರ ಬೆಳವಣಿಗೆ ಚೆನ್ನಾಗಿದೆ ಅನ್ನೋದು ಕಂಡ ತಕ್ಷಣನೇ ಅವರಿಗೆ ಆ ರಾಜ್ಯ ಭಾರವನ್ನು ವಹಿಸ್ತಾ ಇದ್ರು. ಅವರಿಗೆ ವಯಸ್ಸಿನ ಮಿತಿ ಅಂತ ಕಾಣ್ತಾ ಇರಲಿಲ್ಲ. ಯಾವಾಗ ಬೆಳವಣಿಗೆ ಚೆನ್ನಾಗಿ ಆಗಿದೆಯೋ ಆಗ ಅವರಿಗೆ ಆ ಕರ್ತವ್ಯವನ್ನು ದೊರಕಿಸ್ತಾ ಇದ್ರು. ಸೊ ಈಗ ಕೃಷ್ಣ 3 ವರ್ಷ 4 ತಿಂಗಳವನಾಗಿದ್ದಾನೆ, ಆದರೆ ಹೊರರೂಪದಲ್ಲಿ 5 ವರ್ಷದವನಂತೆ ಕಾಣ್ತಾ ಇದ್ದ. ಸೊ ಕೃಷ್ಣನ ಬಾಲ್ಯ ಇಷ್ಟೇ. ಅದಾದ ಮೇಲೆ ಕೃಷ್ಣ 3 ವರ್ಷ 4 ತಿಂಗಳಿಂದ ಮತ್ತೆ 3 ವರ್ಷ 4 ತಿಂಗಳಲ್ಲಿ ಅವನು 10 ವರ್ಷದವನಂತ ಕಾಣ್ತಾ ಇದ್ದಾನೆ. ಅಂದ್ರೆ 6 ವರ್ಷ 8 ತಿಂಗಳಾದಾಗ ಕೃಷ್ಣ ಅವನು ಹೊರರೂಪದಲ್ಲಿ 10 ವರ್ಷದವನಂತೆ ಕಾಣ್ತಾ ಇದ್ದಾನೆ. ಅಷ್ಟೊಂದು ಬೆಳವಣಿಗೆ ಅವನಲ್ಲಿ ಕಾಣ್ತಾ ಇದೆ. ಹೀಗೆ 10 ವರ್ಷಗಳಾಗೋವರೆಗೆ ಅವನಾಗ್ಲಿ ಕಿಶೋರಾವಸ್ಥೆಯನ್ನು ಕೂಡ ಪೂರ್ತಿ ಮಾಡಿದ್ದ. ಒಂದು ಇಲ್ಲಿ ಸ್ವಾರಸ್ಯ ಇದೆ. ಏನದು? ಕೃಷ್ಣ ಕಿಶೋರ ಅವಸ್ಥೆಯನ್ನು ತಲುಪಿದ ಮೇಲೆ ಅವನು ನೆಕ್ಸ್ಟ್ ಯಾವ ಸ್ಟೇಜಿಗೆ ಹೋಗ್ಬೇಕು? ಯಾವ ಸ್ಟೇಜ್ ಆಗ್ಬೇಕು? ಒಂದು ಯೌವನ ಪ್ರಭು. ಯೌವನ. ಅದಾದ್ಮೇಲೆ ಏನ್ ಬರ್ಬೇಕು? ಯೌವನ ಆದ್ಮೇಲೆ ವೃದ್ಧಾಪ್ಯ. ವೃದ್ಧಾಪ್ಯ ಆಗ್ಬೇಕಲ್ವೇ? ಬಟ್ ನೀವು ಕೃಷ್ಣನನ್ನ, ನೀವು ಈ ಮಾತು ಕೇಳಿರ್ಬೋದು, ಕೃಷ್ಣನ ಯಾವುದೇ ಒಂದು ಫೋಟೋ ಅಥವಾ ಪೇಂಟಿಂಗ್ ನೋಡಿದ್ರೆ ಅವನು ವೃದ್ಧನಂತ ಕಾಣೋದೇ ಇಲ್ಲ. ಯಾವ ಸ್ಥಿತಿಯಲ್ಲಿ, ಯಾವ ಅವಸ್ಥೆಯಲ್ಲಿ ಇದ್ದಾನೆ ಕೃಷ್ಣ ಹಾಗಾದ್ರೆ? ಯೌವನಾವಸ್ಥೆ ಪ್ರಭು. ಯೌವನಾವಸ್ಥೆ, ಚಿರ ಯೌವನ. ಓಕೆ, ಕೃಷ್ಣ ಹೌದು ಯೌವನ ಅಂತ ಹೇಳ್ತಾರೆ.
ಕೃಷ್ಣ ಆಕ್ಚುಲಿ ನಿತ್ಯ ಕಿಶೋರ, ಇದೊಂದು ಹೆಸರು ಕೃಷ್ಣಂದು. ಯಾವಾಗಲೂ ಕೂಡ ಕಿಶೋರಾವಸ್ಥೆಯನಂತೆಯೇ ಕಾಣ್ತಾನೆ. ಅವನ ಬೆಳವಣಿಗೆ ಏನಿದೆ ಅದು ಬೇಗ ಬೇಗನೆ ಕಿಶೋರಾವಸ್ಥೆಯನ್ನು ತಲುಪುತ್ತೆ. ಅದಾದ ಮೇಲೆ ಅವನು ಕಿಶೋರಾವಸ್ಥೆಯಲ್ಲೇ ಇರ್ತಾನೆ. ಕೃಷ್ಣ ಕಿಶೋರ. ಸೊ ಕೃಷ್ಣ ಯಾವಾಗಲೂ, ಅದಕ್ಕೆ ಪ್ರಭುಪಾದರು ಕೆಲವೊಮ್ಮೆ ಹೇಳ್ತಾ ಇದ್ರಲ್ವಾ, ಕೃಷ್ಣನನ್ನು ನಾವು ಹೇಗೆ ಅವನ ಸೇವೆಯನ್ನು ಮಾಡಬೇಕು, ಅವನಿಗೆ ಯಾವ ರೀತಿ ನಾವು ನೈವೇದ್ಯಗಳನ್ನು ಅರ್ಪಿಸ್ಬೇಕು, ಅವನಿಗೆ ಹೇಗೆ ಶೃಂಗಾರ ಮಾಡಬೇಕು. ಪ್ರಭುಪಾದರು ಹೇಳ್ತಾ ಇದ್ರು, ಹೇಗೊಬ್ಬ 16 ವರ್ಷದ ಹುಡುಗ ಕಾಣ್ತಾನೋ, ಹೇಗೆ ಅವನಿಗೆ ಹೇಗೆ ನೀವು ಅಡುಗೆ ಮಾಡಿ ಬಡಿಸ್ತಿರೋ ಹಾಗೆ ಕೃಷ್ಣನಿಗೆ ನೀವು ಸೇವೆ ಮಾಡಬೇಕು. ಯಾಕೆಂದ್ರೆ ಕೃಷ್ಣ ನಿತ್ಯವೂ ಯಾವ ಸ್ಥಿತಿಯಲ್ಲಿರ್ತಾನೆ, ಯಾವ ಅವಸ್ಥೆಯಲ್ಲಿರ್ತಾನೆ, ಯಾವ ಅವಸ್ಥೆಯಲ್ಲಿರ್ತಾನೆ? ಕಿಶೋರ. ಅವನು ಮಥುರೆಗೆ ಹೋದಾಗ, ಕೃಷ್ಣ ವೃಂದಾವನದಿಂದ ಮಥುರೆಗೆ ಹೋಗ್ತಾನಲ್ಲ, ಆಗ ಅವನು ಕಿಶೋರಾವಸ್ಥೆಯಲ್ಲೇ ಇರ್ತಾನೆ. ಆನಂತರ ದ್ವಾರಕೆಗೆ ಹೋಗ್ತಾನೆ, ಕಿಶೋರಾವಸ್ಥೆಯಲ್ಲೇ ಇರ್ತಾನೆ. ಆನಂತರ ಅವನು ಎಷ್ಟೊಂದು ರಾಣಿಯರನ್ನ ಅಥವಾ ರಾಜಕುಮಾರಿಯರನ್ನ ಮದುವೆ ಆಗ್ತಾನೆ, ವಿವಾಹಿತನಾಗ್ತಾನೆ, ಕಿಶೋರಾವಸ್ಥೆಯಲ್ಲೇ ಇರ್ತಾನೆ. ಹೊರರೂಪದಲ್ಲಿ ಅವನು 16 ವರ್ಷದ ಹುಡುಗನಂತೆಯೇ ಕಾಣ್ತಾನೆ. ಸೊ ಕಿಶೋರಾವಸ್ಥೆ 15-16 ವರ್ಷದವರೆಗೆ ಅದು ಸಾಮಾನ್ಯವಾಗಿ ಕಾಣುತ್ತೆ. ಸೊ ಅದಾದ ಮೇಲೆ ಕೃಷ್ಣ ಎಂದು ಕೂಡ ದೇಹದ ಬೆಳವಣಿಗೆಯಲ್ಲಿ ವೃದ್ಧನಾಗುವುದು ಅಥವಾ ಆ ರೀತಿಯಾದಂತಹ ಇದು ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಕೃಷ್ಣ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಗೋಲೋಕ ವೃಂದಾವನದಲ್ಲಿ ಸದಾ ಈ ವಯಸ್ಸಿನವನಂತೆ ಕಾಣ್ತಾನೆ. ಅದು ಅವನ ನಿತ್ಯ ರೂಪ. ಅದಕ್ಕೆ ನಿತ್ಯ ಕಿಶೋರ ಅಂತ ಹೇಳ್ತಾರೆ. ಕೃಷ್ಣ ಈ ಜಗತ್ತಿಲ್ಲಿ ಅವತರಿಸಿದಾಗ ಅವನು ಅವತರಣದಂತೆ ಅವನು ಸಣ್ಣ ಮಗುವಾಗಿದ್ದ, ನಂತರ ಬೆಳೆಯುತ್ತಾ ಅವನು ಆ ಕಿಶೋರಾವಸ್ಥೆಯನ್ನು ತಲುಪುತ್ತಾನೆ. ಸೊ ಇಲ್ಲಿ ಒಂದು ವಿಶೇಷವಾದಂತಹ ಅಂಶ ಇದೆ. ಏನದು? ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಬಾಲ್ಯ ಲೀಲೆಗಳು, ನಾವೇನು ಚರ್ಚೆ ಮಾಡಿದ್ವಲ್ಲ, ಈ ಬಾಲ್ಯ ಲೀಲೆಗಳು ಕಾಣೋದಿಲ್ಲ. ಈ ಭೌಮ ಲೀಲೆಗಳಲ್ಲಿ, ಭೌಮ ಅಂದರೆ ಕೃಷ್ಣ ಯಾವಾಗ ಈ ಭೂಮಿಗೆ ಅವತರಿಸ್ತಾನೋ, ಆ ವಸುದೇವ ದೇವಕಿಯರ ಮಗ ಅಥವಾ ನಂದ ಯಶೋದೆಯರ ಮಗನಾಗಿ ಅವತರಿಸ್ತಾನೋ, ಅವನು ಮಗುವಾಗಿರ್ತಾನೆ. ಆಗ ಬೆಳೆಯುತ್ತಾ ಅವನು ಕಿಶೋರಾವಸ್ಥೆಯನ್ನು ತಲುಪ್ತಾನೆ. ಸೊ ಆ ಬೆಳವಣಿಗೆ ಅನ್ನೋದು ಈ ಭೌತಿಕ ಜಗತ್ತಿನಲ್ಲಿ ಆಗುವಂತಹ ಭಗವಂತನ ಅವತರಣದಲ್ಲಿ ಮಾತ್ರ ಕಾಣುತ್ತೆ. ಸೊ ಹಾಗಾಗಿ ಬಾಲ್ಯ ಲೀಲೆಗಳೇನಿವೆ, ವಿಶೇಷವಾಗಿ ಬಾಲ್ಯ ಲೀಲೆಗಳ ಬಗ್ಗೆ ಹೇಳಿದ್ದಾರೆ. ಈ ಲೀಲೆಗಳು ಎಷ್ಟು ವಿಶೇಷ ಅಂದರೆ ಭಗವಂತನ ಕೃಪೆ ನೋಡಿ. ಇಲ್ಲಿ ಈ ಲೀಲೆಗಳಿಂದ ಅವನು ಹೇಗೆ ಎಲ್ಲರನ್ನ ಆಕರ್ಷಿಸ್ತಾನೆ. ಆ ಕೃಷ್ಣ ಅಂದ ತಕ್ಷಣ ಎಲ್ಲರಿಗೂ ಕೂಡ ನೆನಪಾಗೋದು ಆ ಬೆಣ್ಣೆಯನ್ನು ಹಿಡಿದಿರುವಂತಹ ಆ ಸುಂದರವಾದ ಮಗು ಕೃಷ್ಣ, ಬಾಲಗೋಪಾಲ ಅಲ್ವೇ. ಸೊ ಆ ಲೀಲೆಗಳು ಈ ಜಗತ್ತಿನಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ ಮಾತ್ರ ಕಾಣ್ತವೆ. ಎಷ್ಟು ವಿಶೇಷ ಭಗವಂತನ ಈ ಲೀಲೆಗಳು ಅನ್ನೋದು ಅಲ್ವೇ. ಸೊ ಹೀಗೆ ಈ ಲೀಲೆಗಳು ಕೂಡ ಯಾವುದೇ ಒಬ್ಬ ವ್ಯಕ್ತಿಗೆ ಭಗವಂತನ ಕುರಿತಾಗಿ ಆಕರ್ಷಣೆಯನ್ನು ಬೆಳೆಸಲಿಕ್ಕೆ ಬಹಳ ಬಹಳ ನೆರವಾಗ್ತವೆ. ಭಗವಂತನ ಕೆಲವು ಲೀಲೆಗಳು ಎಲ್ಲರನ್ನೂ ಆಕರ್ಷಿಸ್ತವೆ. ಭಗವಂತನ ಕೆಲವು ಲೀಲೆಗಳಲ್ಲಿ ವ್ಯಕ್ತಿಗೆ ಶ್ರದ್ಧೆ ಇರಬೇಕು, ಆಗಲೇ ಅವುಗಳ ಒಳ ಅರ್ಥವನ್ನು ತಿಳಿದು ಅವನು ಅದರಿಂದ ಆಕರ್ಷಿತನಾಗ್ತಾನೆ. ಕೆಲವೊಮ್ಮೆ ಭಗವಂತನ ಕೆಲವು ಲೀಲೆಗಳು ಸಾಮಾನ್ಯರಲ್ಲಿ ಸಂದೇಹವನ್ನು ಮೂಡಿಸ್ತವೆ. ಹೀಗೇಕೆ ಈ ವ್ಯಕ್ತಿ ವರ್ತಿಸ್ತಾ ಇದ್ದಾನೆ, ಕೃಷ್ಣ ಯಾಕೆ ಈ ರೀತಿ ಈ ಅಸುರರನ್ನು ಕೊಲ್ತಾ ಇದ್ದಾನೆ, ಈ ರೀತಿ ನೃತ್ಯ ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಒಂದು ರೀತಿ ಹೊರರೂಪದಲ್ಲಿ ಮೋಸ ಮಾಡ್ತಾ ಇದ್ದಾನಲ್ವಾ, ಒಂದು ರೀತಿ ಕಪಟನಂತೆ ಕಾಣ್ತಾ ಇದ್ದಾನಲ್ವಾ. ಸೊ ಹೀಗೆ ಜನರಿಗೆ ಭಗವಂತನ ಕೆಲವು ಲೀಲೆಗಳಲ್ಲಿ ಸಂದೇಹವಿರುತ್ತೆ. ಆದರೆ ಬಾಲ್ಯ ಲೀಲೆಯಲ್ಲಿ ಎಲ್ಲರಿಗೂ ಕೂಡ ಮನಸ್ಸು ಆಕರ್ಷಿತವಾಗುತ್ತೆ. ಸೊ ಹಾಗಾಗಿ ನಮ್ಮ ಭಕ್ತಿಯ ಬೆಳವಣಿಗೆಗೂ ಕೂಡ ಈ ಬಾಲ್ಯ ಲೀಲೆಗಳನ್ನು ಶ್ರವಣ ಮಾಡೋದು, ಅವುಗಳನ್ನು ತಿಳಿಯೋದು, ಆ ಬಾಲಕೃಷ್ಣನ ಗುಣಗಳನ್ನು ನೆನೆಯೋದು, ಆ ರೂಪವನ್ನು ಸ್ಮರಿಸೋದು, ಇದು ಭಕ್ತಿಗೆ ಬಹಳ ಬಹಳ ಏನು ಹೇಳ್ತಾರೆ ಸಹಾಯಕಾರಿ. ಸೊ ವಾತ್ಸಲ್ಯ ಲೀಲೆಗಳು ಮುಖ್ಯವಾಗಿ ಈ ಬಾಲ್ಯ ರೂಪದಲ್ಲಿ ಕಾಣಸಿಗ್ತವೆ. ಅದರಲ್ಲೂ ಕೂಡ ಕೆಲವು ಸಖ್ಯ ಲೀಲೆಗಳನ್ನು ಕೂಡ ನಾವೀಗ ಕಾಣ್ತಾ ಇದ್ದೀವಿ. ಈಗ ಇನ್ನೊಂದು ಅಂಶ, ಭಗವಂತನ ಈ ರಸಗಳ ಬಗ್ಗೆ ತಾವೆಲ್ಲ ಕೇಳಿದ್ದೀರ. ಈ 5 ರಸಗಳು ಭಗವಂತನ
ಲೀಲೆಗಳಲ್ಲಿ, ವಿಶೇಷವಾಗಿ ವೃಂದಾವನದ ಲೀಲೆಗಳಲ್ಲಿ ಕಾಣ್ತವೆ. ಮಾಧುರ್ಯ, ವಾತ್ಸಲ್ಯ, ಸಖ್ಯ, ದಾಸ್ಯ, ಶಾಂತ. ಸೊ ಶಾಂತರಸ, ಶಾಂತರ ಭಕ್ತರ ಒಡನೆ ಭಗವಂತನ ಏನು ಹೇಳ್ತಾರೆ, ಆದಾನ ಪ್ರದಾನ ಹೇಗಾಗುತ್ತೆ? ಯಾರಾದರೂ ಸ್ವಲ್ಪ ಇದ್ರ ಬಗ್ಗೆ ವಿವರಿಸ್ತೀರಾ? ಶಾಂತ ರಸ ಅಂದ್ರೆ ಏನು ಅಂತ ಯಾರಿಗಾದರೂ ಇದ್ರ ಬಗ್ಗೆ ಕೆಲವು ಅಂಶಗಳು ಗೊತ್ತುಂಟಾ? ಹೇಳ್ತೀರಾ? ಔದಾರ್ಯನೂ ಆಗತ್ತಾ? ಶಾಂತ ಔದಾರ್ಯ ಅಂದ್ರೆ ಓಕೆ ಹೇಳಬಹುದು, ಬಟ್ ಶಾಂತರಸದಲ್ಲಿ ಚೈತನ್ಯ ಹರೇ ಕೃಷ್ಣ ಪ್ರಭುಜಿ. ಹೇಳಿ ಹರೇ ಹೇಳಿ. ಕೃಷ್ಣ ಪ್ರಭುಜಿ. ಒಬ್ರೆ ಹೇಳಿ. ಶಾಂತರಸದಲ್ಲಿ ನವಿಲುಗರಿ, ಕೊಳಲು, ಹಸು, ದನಕರುಗಳು, ಮರ ಇವೆಲ್ಲವೂ ಒಂದು ರೀತಿ ಸೇವೆ ಮಾಡುತ್ತಲ್ಲ, ಅದು ಶಾಂತರಸದಲ್ಲಿ ಬರುತ್ತೆ ಅಂತ. ಓಕೆ. ಸೊ ಶಾಂತರಸ ಅಂದ್ರೆ ಒಬ್ಬ ಜೀವಾತ್ಮ ಭಗವಂತನ ಮಹಿಮೆಯನ್ನ ಕಾಣುತ್ತೆ. ಮಹಿಮೆಯನ್ನ ಕಂಡಾಗ ಆ ಆ ಮಹಿಮೆಯನ್ನ ಕಂಡು ಒಂದು ರೀತಿ ಆಶ್ಚರ್ಯ ಎಷ್ಟು ಪ್ರಭಾವವಾಗಿರುತ್ತೆ. ಆಶ್ಚರ್ಯ ಅಂದರೆ ಆ ಮಹಿಮೆಯ ಮಹಾಮಹಿಮನನ್ನು ಕಂಡು ಒಂದು ರೀತಿ ಕೈ ಜೋಡಿಸಿ ಹಾಗೆ ನಿಲ್ಲುತ್ತೆ. ನಾನು ಏನು ಮಾಡ್ಲಿಕ್ಕೆ ಸಾಧ್ಯ? ನೀನು ಮಹಾಮಹಿಮ, ನೀನೇ ಕೊಡ್ತಾ ಇರೋದು ಎಲ್ಲ ಮಾಡಲಿಕ್ಕೆ ಶಕ್ತಿ. ನಿನಗೆ ನನ್ನ ಸೇವೆ ಅವಶ್ಯಕತೆ ಇದೆಯಾ? ನಾನು ಕೇವಲ ನಿನ್ನ ಆ ಮಹಿಮೆಯನ್ನ ಸದಾ ನಾನು ನೆನೆಸ್ತಾ ಇರಲಿ ಅಂತ ಹೇಳಿ ಒಂದು ರೀತಿಯ ಆ ಭಾವ. ಓಕೆ, ಇಲ್ಲಿ ಡಿಸೇಬಲ್ ಮಾಡಬೇಕು. ಓಕೆ ಓಕೆ. ಸೊ ಈ ರೀತಿಯಾದಂತಹ ಭಾವ. ಒಂದು ನಿಮಿಷ, ಯಾರೋ ಇಲ್ಲಿ ಇದು ಮಾಡಿಬಿಟ್ಟಿದ್ದಾರೆ. ಹಾಂ, ಓಕೆ. ಸೊ ಈ ರೀತಿಯಾದಂತಹ ಭಾವ ಏನದು? ಭಗವಂತನ ಅಪಾರ ಮಹಿಮೆಯನ್ನ ಕಂಡು ಆಶ್ಚರ್ಯಚಕಿತನಾಗಿ ಆ ಜೀವಾತ್ಮ ಒಂದು ರೀತಿ ಆಶ್ಚರ್ಯದಲ್ಲಿ ಭಗವಂತನ ಮುಂದೆ ಕೈ ಜೋಡಿಸಿ ನಿಲ್ಲೋದು. ದಾಸ್ಯದಲ್ಲಿ ಈ ಮಹಿಮೆಯ ಅರಿವು ಇನ್ನೂ ಗಾಢವಾಗಿ, ಅಹೋ ಭಗವಂತ ನನಗೆ ಅಂತ ಇಷ್ಟೊಂದು ಮಾಡ್ತಾ ಇದ್ದಾನೆ, ನಾನು ಒಂದು ಕಿಂಚಿತ್ ಅವನಿಗೋಸ್ಕರ ಸೇವೆಯನ್ನು ಮಾಡ್ತೀನಿ. ಆ ಸೇವೆ ಅವನಿಗೆ ಅದರ ಅವಶ್ಯಕತೆ ಏನೂ ಇಲ್ಲ, ಆದರೆ ನಾನು ನನ್ನ ಭಗವಂತ ನೀಡಿರುವಂತಹ ಇಷ್ಟೊಂದು ನನಗೆ ನೀಡಿರುವಂತಹ ವರಗಳನ್ನು, ಕೃಪೆಯನ್ನು ನೆನೆಸಿ ನಾನು ಅದಕ್ಕೋಸ್ಕರ ಒಂದಿಷ್ಟಾದರೂ ಸೇವೆ ಮಾಡಿ ಕೃತಜ್ಞತೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಆ ಸೇವಾ ಭಾಗ್ಯ, ಈ ಸೇವಾ ಭಾಗ್ಯವನ್ನು ನೆನೀತಾ ಸದಾ ಆ ಭಗವಂತ ನನ್ನ ಪ್ರಭು, ನಾನು ಅವನ ನಿತ್ಯ ಸೇವಕ, ಈ ಭಾವ ಏನಿದೆ ಇದಕ್ಕೆ ದಾಸ್ಯರಸ ಅಂತ ಹೇಳ್ತಾರೆ. ಅಲ್ಲಿ ಮಹಿಮೆಯ ಅರಿವೂ ಉಂಟು, ಜೊತೆಗೆ ಸೇವೆ ಮಾಡುವಂತಹ ಇಚ್ಛೆ ಉಂಟು. ಈ ಸೇವೆ ಮಾಡೋ ಇಚ್ಛೆ ಇದು ಪ್ರಬಲವಾದಂತೆ ಅದು ಸಾಖ್ಯರಸದಲ್ಲಿ ಅದು ಇನ್ನೂ ವೃದ್ಧವಾಗ್ತದೆ. ಅಲ್ಲಿ ಈ ಸೇವಾ ಭಾವ ಅನ್ನೋದು ಒಂದು ರೀತಿ ಸಮಾನ ಸಂಬಂಧಗಳಲ್ಲಿ ಇನ್ನೂ ಗಾಢವಾಗಿ ಆಗ್ತದೆ. ಒಬ್ಬ ಮಿತ್ರ ಇನ್ನೊಬ್ಬ ಮಿತ್ರನನ್ನ ಒಂದು ರೀತಿ ಸಮಾನ ಭಾವದಲ್ಲಿ ಕಾಣ್ತಾನೆ. ಅಷ್ಟೇ ಅವನು ಆ ಇನ್ನೊಬ್ಬ ಮಿತ್ರನ ಕಾಳಜಿಯನ್ನ, ಅವನ ಹಿತವನ್ನ ಬಯಸಿ ಕಾರ್ಯವನ್ನ ಮಾಡ್ತಾನೆ. ಅದಕ್ಕೆ ಸಖ್ಯ ಭಾವ ಅಂತ ಹೇಳ್ತಾರೆ. ರಕ್ಷಣೆ, ಸೇವೆ, ಒಂದು ರೀತಿ ಇನ್ನೊಬ್ಬನ ಯೋಗಕ್ಷೇಮವನ್ನ ನೋಡೋದು, ಇದು ಮಿತ್ರ ಅಥವಾ ಸಖ್ಯ ಭಾವದಲ್ಲಿ ಕಾಣುವಂಥದ್ದು. ಈ ಸಮಾನ ಭಾವ ಇದು ಇನ್ನೂ ಗಾಢವಾದಾಗ ಅದು ವಿಶೇಷವಾಗಿ ಭಗವಂತನಿಗಿಂತ ಮಿಗಿಲಾದಂತಹ ಒಂದು ಸ್ಥಾನ, ಸೇವೆಯಲ್ಲಿ ಸೇವೆ ಮಾಡೋದರಲ್ಲಿ ಆ ಜೀವಾತ್ಮ ಭಗವಂತನಿಗಿಂತ ಉನ್ನತವಾದಂತಹ ಸ್ಥಾನವನ್ನು ಪಡೆಯುತ್ತೆ. ತಂದೆ ತಾಯಿಯ ರೂಪ. ತಂದೆ ತಾಯಿ ಆ ಮಗುವಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೊರರೂಪದಲ್ಲಿ ತಂದೆ ಮತ್ತು ತಾಯಿ ಆ ಮಗುವಿಗಿಂತ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಆ ಮಗು ಅಲ್ಲಿ ಕೇಂದ್ರವಾಗಿರುತ್ತೆ. ಸೊ ಆ ಮಗುವಿನ ಸರ್ವಸ್ವವನ್ನೂ, ಆ ಮಗುವಿಗೆ ರಕ್ಷಣೆ, ಆಹಾರ, ಪೋಷಣೆ, ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ತಂದೆ ತಾಯಿ ಕಣ್ಣಿನ ರೆಪ್ಪೆಯಂತೆ ಕಾಣೋದು ಅಂತ ಹೇಳ್ತಾರೆ ನೋಡಿ. ಅಷ್ಟು ಸೇವೆಯ ಭಾವ ಆ ವಾತ್ಸಲ್ಯ ರಸದಲ್ಲಿ ಕಾಣುತ್ತೆ. ಇದೇ ಸೇವೆಯ ಭಾವ ಇನ್ನಷ್ಟು ಗಾಢ ಗಂಭೀರವಾದಾಗ ಅದು ಮಾಧುರ್ಯ ರೂಪದಲ್ಲಿ ಹೋಗುತ್ತೆ. ಪ್ರಿಯೆ ಮತ್ತು ಪ್ರಿಯತಮನ ನಡುವೆ ಇರುವಂತಹ ಸಂಬಂಧ,
ಅದು ಅತಿ ಉನ್ನತವಾದಂತಹ ಸೇವಾ ಭಾವ. ಸೊ ಹೀಗೆ ಬಾಲಕೃಷ್ಣನ ಲೀಲೆಗಳಲ್ಲಿ ನಾವು ಕಾಣೋದು ದಾಸ್ಯ, ಸಖ್ಯ, ವಾತ್ಸಲ್ಯ. ಕೃಷ್ಣ ಬೆಳೆದಂತೆ ಈ ರಸಗಳ ಅಭಿವ್ಯಕ್ತಿಯು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಕೃಷ್ಣ ಸುಮಾರು, ಅವನ ವಯಸ್ಸು ಎಷ್ಟಾಗಿದೆ, ಈಗ ಕೃಷ್ಣನ ವಯಸ್ಸು ಎಷ್ಟಾಗಿದೆ ನೆನೆಸ್ಕೊಳ್ತೀರಾ? ಹಿಂದಿನ ಜಸ್ಟ್ ಈಗ ತಾನೇ ಮಾತನಾಡಿದ್ವಿ ಅದ್ರ ಬಗ್ಗೆ ನಾವು. 5 years. 5 years, 5 ವರ್ಷದವನಂತೆ ಕಾಣ್ತಾ ಇದ್ದಾನೆ. ಈಗ ಅವನು ಬೆಳೀತಾ 7 ವರ್ಷ 8 ವರ್ಷದವನಾಗ್ತಾ ಹೊರರೂಪದಲ್ಲಿ ಕಾಣೋ ಸಮಯದಲ್ಲಿ ಆಗ ಅವನಲ್ಲಿ ಮಾಧುರ್ಯ ರಸದ ಲಕ್ಷಣಗಳು ಕೂಡ ಕಾಣಿಸುತ್ತವೆ. ಆಗ ಆ ಲೀಲೆಗಳು ಕೂಡ ಕೃಷ್ಣನ ಲೀಲೆಗಳಲ್ಲಿ, ವೃಂದಾವನದ ಲೀಲೆಗಳಲ್ಲಿ ನಾವು ಕಾಣ್ತೀವಿ. ಪೌಗಂಡದ ಕೊನೆ ಅಥವಾ ಕಿಶೋರಾವಸ್ಥೆ ಪ್ರಾರಂಭದಲ್ಲಿ. ಸೊ ಹೀಗೆ ಈ ರಸಗಳ ತತ್ವವನ್ನು ಕೂಡ ನಾವು ತಿಳಿಬೇಕು. ಎಲ್ಲ ರಸಗಳಲ್ಲೂ ಕೂಡ ಭಕ್ತರಿದ್ದಾರೆ. ಪ್ರತಿಯೊಬ್ಬ ಭಕ್ತ ಯಾವುದೇ ರಸದಲ್ಲಿದ್ದರೂ ಕೂಡ ಅವನು ಮುಕ್ತನು, ಅವನು ಭಗವಂತನಿಗೆ ಪ್ರಿಯ. ಆ ಪ್ರಿಯ ಸ್ಥಾನಗಳಲ್ಲಿ ಶ್ರೇಣಿಯೂ ಉಂಟು. ಎಲ್ಲರೂ ಮುಕ್ತರು, ಎಲ್ಲರೂ ಭಗವಂತನಿಗೆ ಪ್ರಿಯರು. ಆದರೆ ಆ ಭಗವಂತನ ಸಂಬಂಧದಲ್ಲಿ ನಿಕಟತೆ ಅಂತ ಏನು ಹೇಳ್ತೀವಿ, ಅದರಲ್ಲಿ ಶ್ರೇಣಿ ಉಂಟು ಅಷ್ಟೆ. ಎಂದೂ ಕೂಡ ನಾವು ದಾಸ್ಯ ಭಕ್ತರಂದರೆ ತುಂಬ ಗೌಣರು ಅಥವಾ ಏನೋ ತುಂಬ ಕೆಳಗಿನ ಸ್ಥಿತಿ ಅವ್ರದ್ದು ಅಂತ ಹೇಳಿ ಕೆಳ ದೃಷ್ಟಿಯಲ್ಲಿ ನೋಡಬಾರದು. ಇವರು ಪ್ರತಿಯೊಂದು ಈ ಹಂತವೂ ಕೂಡ, ಈ 5 ರಸಗಳು ಕೂಡ ಮುಕ್ತಾವಸ್ಥೆಯ ರಸಗಳು. ಅಂದರೆ ಒಬ್ಬ ಜೀವಾತ್ಮ ಈ ಜಗತ್ತಿನಿಂದ ಮುಕ್ತನಾಗಿ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಿದಾಗ ಅವನ ಭಕ್ತಿ ಅಥವಾ ಪ್ರೇಮ ಈ ಸ್ತರಗಳಲ್ಲಿ ಇರುತ್ತೆ. ವಿಶೇಷವಾಗಿ ನಮ್ಮ ಚೈತನ್ಯ ಸಂಪ್ರದಾಯದಲ್ಲಿ ಈ ಮೇಲಿರುವಂತಹ 4 ರಸಗಳ ಭಕ್ತಿಯ ಬಗ್ಗೆ ಹೆಚ್ಚಾಗಿ ವರ್ಣನ ಮಾಡಿದ್ದಾರೆ. ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಸಾಮಾನ್ಯವಾಗಿ ಭಕ್ತಿ, ವಿಶೇಷವಾಗಿ ವಿಷ್ಣು ಭಕ್ತಿಯಲ್ಲಿ ದಾಸ್ಯ ರಸದ ಹೆಚ್ಚು ವರ್ಣನೆಯನ್ನು ಕಾಣ್ತೀವಿ, ಶಾಂತ ಅಥವಾ ದಾಸ್ಯ. ಆದರೆ ವಿಷ್ಣುವಿನ ಜೊತೆ ಸಖ್ಯ, ಭಗವಂತ ವಿಷ್ಣುವಿನ ಮಿತ್ರರು ಯಾರಾದ್ರೂ ಇದ್ದಾರಾ? ವೈಕುಂಠದಲ್ಲಿ ವಿಷ್ಣುವಿಗೆ ಮಿತ್ರರು ಯಾರಾದ್ರೂ ಇದ್ದಾರಾ? ಕೇಳಿದ್ದೀರಾ? ಇಲ್ಲ, ಅಲ್ಲಿ ಐಶ್ವರ್ಯ ಭಾವ ಇರುತ್ತೆ ಯಾವಾಗಲೂ. ಅಲ್ಲಿ ಐಶ್ವರ್ಯ ಭಾವ, ಕರೆಕ್ಟ್. ವಾತ್ಸಲ್ಯ ಅಂತೂ ಅದು ಇಲ್ಲ ಅಲ್ವೇ? ವಿಷ್ಣುವಿಗೆ ತಂದೆ ತಾಯಿ, ಅಫ್ಕೋರ್ಸ್ ಅಲ್ಲಿ ಮಾಧುರ್ಯ ಇದೆ, ಬಟ್ ಅದು ಐಶ್ವರ್ಯದಿಂದ ಪೂರ್ತಿಯಾಗಿದೆ. ಅಲ್ಲಿರುವಂತಹ ಮಾಧುರ್ಯವೂ ಕೂಡ ದಾಸ್ಯ ಭಾವದಲ್ಲಿ ಇರುವಂಥದ್ದು ಮುಖ್ಯವಾಗಿ. ಅದಕ್ಕೆ ಲಕ್ಷ್ಮಿ ಯಾವಾಗಲೂ ಪಾದಸೇವೆಯನ್ನು ಮಾಡ್ತಾ ಇರ್ತಾರೆ. ಸೊ ಹೀಗೆ ಶ್ರೀಕೃಷ್ಣನ ವಿಶೇಷವಾಗಿ ವೃಂದಾವನದಲ್ಲಿ ಈ ಅನ್ಯ ಅಥವಾ ಮೇಲಿನ ರಸಗಳನ್ನು ಕೂಡ ನಾವು ಕಾಣ್ತೀವಿ. ಈ ಕೃಷ್ಣನ ಬಾಲಲೀಲೆಗಳಲ್ಲಿ ಕೆಲವು ನಾವು ಮೆಲುಕು ಹಾಕೋದಾದರೆ ಏನೇನೆಲ್ಲ ಕೃಷ್ಣನ ಈ ಬಾಲ್ಯ ಲೀಲೆಗಳಲ್ಲಿ ನಾವು ಕಂಡ್ವಿ ಅಂತ ಒಂದು ಅಂಶವನ್ನು ನಾನು ಇಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಪ್ರತಿಯೊಂದು ಭಗವಂತನ ಲೀಲೆಗಳಲ್ಲಿ ಬಂದಂತಹ ಅಸುರರು ಏನಿದ್ದಾರೆ, ಅವರು ಒಂದೊಂದು ಕೆಟ್ಟ ಗುಣಗಳನ್ನು ಪ್ರತಿನಿಧಿಸ್ತಾರೆ. ಭಗವಂತ ಅವರನ್ನು ಹೇಗೆ ಕೊಂದ ಅನ್ನೋದು ಕೂಡ ನಾವು ಗಮನಿಸಬೇಕು. ಸೊ ಮೊದಲನೇದಾಗಿ ಪೂತನಾಳನ್ನ ಕೃಷ್ಣ ಹೇಗೆ ಕೊಂದ? ಅವನ ತುಟಿಯಿಂದ. ಹೇಗೆ ಕೊಂದ? ಒಮ್ಮೆ ಹೇಳಿ ಯಾರಾದ್ರೂ. ಹರೇ ಕೃಷ್ಣ. ಮತ್ತೆ ತುಟಿಯಿಂದ ಅವಳ ಹಾಲನ್ನ ಕುಡಿತಾ ಅವನು ಅವಳನ್ನ ಕೊಂದ. ತನ್ನ ತುಟಿಗಳಿಂದ ಅವನು ಕೊಂದ. ವಿಶೇಷವಾಗಿ ಪೂತನ ಯಾವ ಕೆಟ್ಟ ಗುಣಗಳನ್ನು ಪ್ರತಿನಿಧಿಸ್ತಾಳೆ ನೆನೆಸ್ಕೊಳ್ಳಿ. ಸುಳ್ಳು ಗುರು ಅಥವಾ ಮೋಸಗಾರ ಗುರು. ಹೊರರೂಪದಲ್ಲಿ ಅವಳು ಭಕ್ತನಂತೆ ಕಾಣ್ತಾ ಇದ್ದಾಳೆ, ಭಕ್ತನ ವೇಷದಲ್ಲಿ ಬಂದಿದ್ದಾಳೆ. ಅವಳ ಉದ್ದೇಶ ತುಂಬಾ ಕ್ರೂರವಾಗಿದೆ. ಹಸುಗು ಸನ್ನೆ ಕೊಲ್ಲಲಿಕ್ಕೆ ವಿಷವನ್ನ ಹಾಲಿನಲ್ಲಿ ನೀಡಿ ಅವಳು ಉಣಿಸ್ತಾ ಇದ್ದಾಳೆ. ಎಷ್ಟು ಕ್ರೌರ್ಯ ಬಾ. ಇದಾದ ಮೇಲೆ ಬಂದಂತಹ ನೆಕ್ಸ್ಟ್ ಅಸುರ ಯಾರು? ಶಕಟಾಸುರನನ್ನ ಕೃಷ್ಣ ಹೇಗೆ ಕೊಂದ? ಮತ್ತೆ ಶಕಟ ಯಾವ ಕೆಟ್ಟ ಗುಣವನ್ನ ಪ್ರತಿನಿಧಿಸ್ತಾನೆ ಹೇಳಿ? ಶಕಟಾಸುರ ಕಾಲಲ್ಲಿ ಒದ್ದಿದ್ದು ಕಾಲಿನಿಂದ ಒದ್ದು. ಮತ್ತೆ ಯಾವ ಕೆಟ್ಟ? ನಮ್ಮಲ್ಲಿರೋ ಅಹಂಕಾರವಾ? ಅಹಂಕಾರ ಅಲ್ಲ, ಪ್ರೇತ ಪ್ರಭು. ಹೌದನ್ ಪ್ರೇತ ರೂಪದಲ್ಲಿ ಬಂದಿದ್ದ. ಬಟ್ ಯಾವ ಕೆಟ್ಟ ಬ್ಯಾಡ್ ಹ್ಯಾಬಿಟ್ಸ್? ಕೆಟ್ಟ
ಅಭ್ಯಾಸಗಳು ಹವ್ಯಾಸಗಳೇನಿರ್ತಾವಲ್ಲ ಅವುಗಳನ್ನು ಪ್ರತಿನಿಧಿಸ್ತಾನೆ ಆ ಶಕಟ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಬಂದವನು ತೃಣಾವರ್ತ. ಸುಮಾರು 1 ವರ್ಷದವನಾಗಿದ್ದ ಕೃಷ್ಣ ಅವಾಗ. ಓಕೆ, ತೃಣಾವರ್ತನನ್ನ ಹೇಗೆ ಕೃಷ್ಣ ಕೊಂದ ಮತ್ತೆ ಏನ್ ಕೆಟ್ಟ ಗುಣಗಳನ್ನು ಪ್ರತಿನಿಧಿಸ್ತಾನೆ ಅವನು, ನೆನಪಿಸ್ಕೊಳ್ಳಿ. ಹ ಹೇಳಿ. ಅವನು ಕೊರಳನ್ನ ಬಿಗಿಯಾಗಿ ಹಿಡಿದು ತಳ್ಳಿ ಮೇಲಿಂದ ಹಾ, ಅವನ ಬೆರಳುಗಳಿಂದ ಅವನು ಕೊಂದ. ಹಾ, ಓಕೆ, ಅವನನ್ನ ಒಂದು ರೀತಿ ಆ ಕುತ್ತಿಗೆಯನ್ನ ತುಂಬಾ ಬಿಗಿಯಾಗಿ ಹಿಡಿದು ಅವನನ್ನು ಕೊಂದ. ಓಕೆ, ಯಾವ ಕೆಟ್ಟ ಗುಣಗಳನ್ನು ಪ್ರತಿನಿಧಿಸ್ತಾನೆ ಅವನು ತೃಣಾವರ್ತ? ಜ್ಞಾನದ ದುರಹಂಕಾರ ಮತ್ತು ಸುಳ್ಳುವಾದಗಳು. ಎಕ್ಸಾಕ್ಟ್ ಹೇಳಿದ್ರಿ, ಹೌದು. ಜ್ಞಾನದ ಕಾರಣದಿಂದ ವ್ಯಕ್ತಿ ಯಾವಾಗ ದುರಹಂಕಾರಿ ಆಗ್ತಾನೆ, ಅವನು ತನ್ನನ್ನ ತುಂಬಾ ಉನ್ನತ ಸ್ಥಾನದಲ್ಲಿದ್ದೀನಿ ಅನ್ನೋ ಒಂದು ಭಾವದಲ್ಲಿರ್ತಾನೆ. ಅವನ ಪತನವಾದಾಗ ಅವಾಗ ಅವನಿಗೆ ತಿಳಿಯುತ್ತೆ, ಅಯ್ಯೋ ಎಷ್ಟು ತುಂಬಾ ನೋವಾಯ್ತು ಅಂತ. ಹಾಗೆ ಅಹಂಕಾರದಲ್ಲಿ ವ್ಯಕ್ತಿ ಹಿಗ್ಗಿ ಹಿಗ್ಗಿ ಕೊನೆಗೆ ಅವನ ಅಂತ್ಯವಾಗುತ್ತೆ ಅನ್ನೋದು ತೋರಿಸ್ತಾನೆ ಕೃಷ್ಣ. ಇದಾದ ಮೇಲೆ ಬಂದ ಅಸುರ ಯಾರು? ಯಾರು? ವತ್ಸಾಸುರ. ವತ್ಸಾಸುರ. ಓಕೆ, ವತ್ಸಾಸುರ ಅವನನ್ನು ಹೇಗೆ ಕೊಂದ ಕೃಷ್ಣ ಹೇಳಿ. ಹಿಂದ್ಗಡೆ ಬಾಲವನ್ನು ಮತ್ತೆ ಹಿಂದೆ ಹಸುವಿನ ರೂಪದಲ್ಲಿ ಆಮೇಲೆ ಬಂದಿದ್ದ. ಕಾಲ್ ಹಿಡ್ದು ತಿರುಗಿಸಿ. ಒಂದು ಕರುವಿನ ರೂಪದಲ್ಲಿ ಬಂದಿದ್ದ ಇವನು ಈ ಅಸುರ ಅಲ್ವಾ. ಕರು ಎಷ್ಟು ಮುಗ್ಧವಾಗಿ ಕಾಣುತ್ತೆ. ಅವನ ಹಿಂಗಾಲನ್ನ ಮತ್ತೆ ಬಾಲವನ್ನ ಹಿಡಿದು ಕೃಷ್ಣ ತಿರುಗಿಸಿ 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 ಅವನು ಅದನ್ನ ಹತ್ತಿರದಲ್ಲಿರೋ ಒಂದು ಮರದ ಮೇಲೆ ಎಸ್ದ. ಆ ತಿರುಗಿಸೋ ಸಮಯದಲ್ಲೇ ಅಸುರ ಹೋಗ. ಓಕೆ, ಯಾವ ಕೆಟ್ಟ ಗುಣಗಳನ್ನ ಇವನು ಪ್ರತಿನಿಧಿಸ್ತಾನೆ ಹೇಳಿ. ಹ ಯಾವ ಕೆಟ್ಟ ಗುಣವನ್ನು ಪ್ರತಿನಿಧಿಸ್ತಾನೆ ವತ್ಸಾಸುರ? ಕೆಟ್ಟ ಕುತೂಹಲ. ಕೆಟ್ಟ ಕುತೂಹಲ, ಬ್ಯಾಡ್ ಕ್ಯೂರಿಯಾಸಿಟಿ. ಎಸ್ಪೆಷಲಿ ಆ ಟೀನೇಜ್ ಡೆಲಿಂಕ್ವೆನ್ಸಿ ಅಂತ ಏನ್ ಹೇಳ್ತೀವಲ್ಲ, ಅದು ವಿಶೇಷವಾಗಿ ವತ್ಸಾಸುರನ ಗುಣದಲ್ಲಿ ಕಾಣುತ್ತೆ. ಅದಾದ್ಮೇಲೆ ಬಂದ ಅಸುರ ಯಾರು? ಬಕಾಸುರ. ಓಕೆ, ಬಕಾಸುರನನ್ನ ಕೃಷ್ಣ ಹೇಗೆ ಕೊಂದ ಮತ್ತೆ ಯಾವ ಕೆಟ್ಟ ಗುಣ ಬೇಗ ಹೇಳಿ. ಎಸ್, ಮೋಸ ಪ್ರವೃತ್ತಿ. ಮೋಸದ ಪ್ರವೃತ್ತಿ, ವೆರಿ ರೈಟ್. ವಂಚನೆ ಅಥವಾ ಮೋಸ. ಹೇಗೆ ಕೊಂದ ಕೃಷ್ಣ? ಒಂದು ರೀತಿ 2 ಕೊಕ್ಕುಗಳನ್ನ ಕೈಯಿಂದ ಹಿಡಿದು ಸೀಳದ ಹಾಗೆ, ಹುಲ್ಲು ಸೀಳದ ಹಾಗೆ ಅಥವಾ ಎಳೆದು ಹರಿದ ಹಾಗೆ. ಇದಾದ್ಮೇಲೆ ಬಂದವನು ಆ ಹಾವು, ಅಘಾಸುರ. ಹೌದೇ? ಕ್ರೌರ್ಯ. ವೆರಿ ರೈಟ್, ಕ್ರೌರ್ಯ ಪ್ರತಿನಿಧಿಸ್ತದೆ. ಬೇರೆಯವರನ್ನ ಹಿಂಸಿಸುವಂತಹ ಗುಣ ಅದು ಆಕ್ಚುಲಿ. ಎಸ್, ಇದಾದ್ಮೇಲೆ ಬಂದದ್ದು ಇನ್ನೊಂದು ಅಡಚಣೆ ಕೃಷ್ಣನ ಲೀಲೆಯಲ್ಲಿ, ಅದು ಬ್ರಹ್ಮ. ಕೃಷ್ಣ ಎಲ್ಲರನ್ನ ಅಪಹರಿಸಿ ಹೋಗ್ಬಿಡ್ತಾನೆ. ಸೊ ಬ್ರಹ್ಮ ಅವನ ಯಾವ ಗುಣವನ್ನ, ಆ ಕಾರ್ಯ ಅವನ ಯಾವ ಗುಣವನ್ನ ಪ್ರತಿನಿಧಿಸುತ್ತೆ? ಯಾವ ಕೆಟ್ಟ ಗುಣ ಅಥವಾ ಯಾವುದು ನಮಗೆ ಪಾಠ ಯಾವ್ದಿದೆ ಅಲ್ಲಿ? ಬ್ರಹ್ಮ ಏನ್ ತಪ್ಪು ಮಾಡ್ದ? ಭಕ್ತಿ ಮುಖ್ಯ, ಜ್ಞಾನದಿಂದ ಸಾಧ್ಯ ಇಲ್ಲ ಅಂತ. ವಿಶೇಷವಾಗಿ ಭಗವಂತನ ತತ್ವವನ್ನು ನಾವು ಸರಿಯಾಗಿ ತಿಳಿಬೇಕು. ಕೆಲವೊಮ್ಮೆ ತತ್ವ ತಿಳಿದ ಮೇಲೂ ಕೂಡ ಭಗವಂತನ ಲೀಲೆಗಳು ಎಷ್ಟು ಆಶ್ಚರ್ಯಕಾರಿ ಇರ್ತವೆ ಅಂದ್ರೆ ಅವುಗಳು ಯಾರನ್ನೂ ಕೂಡ ಮೋಹಿತರನ್ನಾಗಿ ಮಾಡಬಹುದು. ಹೀಗೆ ಕೃಷ್ಣನ ಶಕ್ತಿಗಳ ಬಗ್ಗೆ ಅನುಮಾನ ಅಥವಾ ಅಹಂಕಾರ ಇರಬಾರದು. ಸೊ ಅದು ಕೂಡ ಒಬ್ಬ ವ್ಯಕ್ತಿಯನ್ನ ವಿಮೋಹಿತನನ್ನಾಗಿ ಮಾಡುತ್ತೆ ಅನ್ನೋದನ್ನ ಕೃಷ್ಣ ಆ ಲೀಲೆಯ ಮೂಲಕ ತೋರಿಸ್ತಾನೆ. ಸೊ ಹೀಗೆ ಈ ಪ್ರತಿಯೊಂದು ಅಂಶವೂ ಕೂಡ ಇದರಲ್ಲಿ ಸಾಕಷ್ಟು ವರ್ಣನೆ ಇದೆ. ಆಕ್ಚುಲಿ ನಾನು ತುಂಬಾನೇ ಸಂಕ್ಷೇಪವಾಗಿ ಇದನ್ನ ಜಸ್ಟ್ ಮೆನ್ಷನ್ ಮಾಡಿದ್ದೀನಿ. ನಾನು ಆಗ್ಲೇ ಹೇಳಿದ ಹಾಗೆ ಈ ಭಕ್ತಿ ವಿನೋದ್ ಠಾಕೂರ್ ಅವರು ಒಂದು ಗ್ರಂಥವನ್ನ ಬರೆದಿದ್ದಾರೆ, ಕೃಷ್ಣ ಸಂಹಿತ ಅಂತ. ಆ ಗ್ರಂಥದಲ್ಲಿ ಪ್ರತಿಯೊಂದು ಈ ಭಗವಂತನ ಭಗವಂತನ ಲೀಲೆಯಲ್ಲಿ ಬಂದಂತ ಅಸುರರನ್ನ ಆ ಕೆಟ್ಟ ಗುಣಗಳ ವರ್ಣನೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನ ಇನ್ನಷ್ಟು ತಿಳುವಳಿಕೆಗೋಸ್ಕರ ತಾವು ಓದಬಹುದು. ಸೊ ಹೀಗೆ ಕೃಷ್ಣನ ಈ ಬಾಲ್ಯ ಲೀಲೆಗಳಲ್ಲಿ ಒಂದು ಲೀಲೆ ತುಂಬಾ ಮುಖ್ಯವಾಗಿ ಕಾಣುವಂತಹ ಲೀಲೆ, ಅದು ಭಗವಂತನ ಆ ವಿಶೇಷ ಭಕ್ತಳ ಅಥವಾ ಭಕ್ತಳ ಮಹಿಮೆಯನ್ನ ತೋರಿಸುತ್ತೆ. ಅದೇ ಆ ದಾಮೋದರ ಲೀಲೆ. ಈ ದಾಮೋದರ ಲೀಲೆ ಎಷ್ಟು ವಿಶೇಷ ಅಂದ್ರೆ, ಇದು ಎಷ್ಟು ಪ್ರಸಿದ್ಧ ಅಂದ್ರೆ, ಭಗವಂತನ ಬೇರೆ ಭಕ್ತರು ಅಂದ್ರೆ ಈ ಕುಂತಿ ಇದ್ದಾಳಲ್ಲ, ಕುಂತಿ, ಭೀಷ್ಮ, ಪಾಂಡವರು, ಪರೀಕ್ಷಿತ, ಇವರು ಎಲ್ಲರಿಗೂ ಕೂಡ ಈ ಲೀಲೆ ಎಷ್ಟು ವಿಶೇಷ ಅನ್ಸಿತ್ತು ಅಂದ್ರೆ ಯಾವಾಗ್ಲೂ ಕೂಡ ಆ ಲೀಲೆ ಬಗ್ಗೆ ಮಾತನಾಡ್ತಾ ಇದ್ರು ಅವರು.
ದ್ವಾರಕೆಯಲ್ಲೂ ಕೂಡ ಕೃಷ್ಣ ಅವನನ್ನು ಕಟ್ಟಿ ಹಾಕಿದ್ಲಲ್ವ ಅವಳ ಯಶೋದೆ. ಕೃಷ್ಣ ಆ ಒಳಕಲ್ಲನ್ನೇ ಎಳ್ಕೊಂಡು ಬಂದು ಆ ಮರಗಳನ್ನು ಬೀಳಿಸಿದ್ದ. ಎಷ್ಟು ಅವನು ಭಯಭೀತನಾಗಿದ್ದ ಆ ತಾಯಿಯ ಆ ಆ ಭಕ್ತಿಯ ಗಾಂಭೀರ್ಯದಲ್ಲಿ. ಅದನ್ನ ಎಲ್ಲರೂ ಕೂಡ ನೆನೀತಾರೆ. ವಿಶೇಷವಾಗಿ ಕುಂತಿ ಇದನ್ನ ಹೇಳ್ತಾಳೆ ಅವಳ ಸ್ತುತಿಯಲ್ಲಿ. ಕೃಷ್ಣನ ಲೀಲೆ ಎಷ್ಟು, ಅದರಲ್ಲಿ ಎಷ್ಟು ವಿಡಂಬನ ಅಥವಾ ಎಷ್ಟು ಮೋಹನ, ಒಂದು ರೀತಿ ದಿಗ್ಭ್ರಮೆ ಅನ್ನೋದಾಗುತ್ತೆ. ನಾವು ಯೋಚನೆ ಮಾಡ್ತೀವಿ ಇದರಲ್ಲಿ ಏನು ದಿಗ್ಭ್ರಮೆ ಇದೆ. ಆದರೆ ಯೋಚನೆ ಮಾಡಿ, ಸಂಪೂರ್ಣವಾಗಿ ಸರ್ವಶಕ್ತನಾದವನು ತನ್ನ ತಾಯಿಯ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವನ ಕಟ್ಟಿ ಹಾಕಲಾಗಿದೆ, ಅದು ಕೂಡ ಒಂದು ಹಗ್ಗದಿಂದ ಒಳಕಲ್ಲಿಗೆ. ಸರ್ವಶಕ್ತ ಅವನು, ಅವನಿಗೆ ಏನು ಬೇಕೋ ಅದು ತಕ್ಷಣವೇ ಪ್ರಕಟವಾಗತ್ತೆ. ಅವನಿಗೆ ಯಾವುದೇ ಒಂದು ಬಯಕೆ ಇಲ್ಲ. ಅವನು ತನ್ನಲ್ಲಿಯೇ ಸಂತೃಪ್ತನಾಗಿದ್ದಾನೆ. ಆತ್ಮಾರಾಮ, ಆತ್ಮಕಾಮ ಅಂತ ಏನು ಹೇಳ್ತಾರೆ. ಅವನು ಬೆಣ್ಣೆಯನ್ನ ಬಯಸಿ ಕದಿಲಿಕ್ಕೆ ಹೋದ. ಯಾರನ್ನ ಕಂಡು ಮೃತ್ಯುವೂ ಕೂಡ ಹೆದರುತ್ತೋ ಅವನಿಗ ಎಷ್ಟು ಹೆದರಿದಾನೆ ಅಂದ್ರೆ, ಈ ವರ್ಣನೆ ಬಹಳ ವಿಶೇಷವಾಗಿ ಕುಂತಿ ನೆನೆಸ್ತಾಳೆ. ಆ ಭಯದಲ್ಲಿ ಕೃಷ್ಣ ತನ್ನ ಎರಡೂ ಕೈಗಳನ್ನ ಉಜ್ತಾ ಇದ್ದಾನೆ, ಅಂತ ಅಳ್ತಾ ಇದ್ದಾನೆ. ಎಷ್ಟು ಭಯಭೀತನಾಗಿದ್ದಾನೆ ಅಂದ್ರೆ, ಆ ಕಣ್ಣೀರಿನಲ್ಲಿ ಆ ತಾಯಿ ಏನು ತನ್ನ ಮಕ್ಕಳಿಗೆ ದೃಷ್ಟಿ ಆಗಬಾರದು ಅಥವಾ ಅಂತ ಹೇಳಿ ಕಾಡಿಗೆ ಪೂರ್ತಿಯಾಗಿ ಆ ಕೆನ್ನೆ ಮೇಲೆ ಹರಿತಾ ಇದೆ. ಒಂದ್ ರೀತಿ ಎಲ್ಲ ಕರ್ರಗ ಆಗ್ಬಿಟ್ಟಿದೆ. ಅಷ್ಟು ಭಯಭೀತ, ಎಷ್ಟು ಗದ್ಗದಿತ, ಒಂದ್ ರೀತಿ ನಡುಗ್ತಾ ಇದ್ದಾನೆ. ಏನೋ ಪೂರ್ತಿಯಾಗಿ ಭಯಭೀತನಾಗ್ಬಿಟ್ಟ. ವಕ್ತ್ರಂ, ಅವನು ಕೃಷ್ಣ ಈಗ ಆ ತಾಯಿ, ಯಾಕೆಂದ್ರೆ ಕೆಲವೊಮ್ಮೆ ಈ ಭಾವ ಇರುತ್ತೆ ನೋಡಿ, ತಪ್ಪು ಮಾಡಿದೀನಿ, ಅಮ್ಮ ಹೊಡಿತಾಳೆ ಅನ್ನೋ ಒಂದು ಭಾವ. ಆ ಭಾವದಲ್ಲಿ ಆ ಮಗು ತಲೆ ಬಗ್ಗಿಸಿರುತ್ತಲ್ಲ, ಅವಳನ್ನ ನೋಡ್ಲಿಕ್ಕೂ ಹೆದರ್ತಾ ಇದ್ದಾನೆ, ಹಿಂಗೆ ಹಿಡ್ಕೊಂಡು ನೋಡ್ತಾ ಇದ್ದಾನೆ. ವಕ್ತ್ರಂ ನಿನೀಯ ಭಯಭಾವನೆಯ ಸ್ಥಿತಸ್ಯ. ಹೇಗೆ ಇವನು ಭಯಭೀತನಾಗಿದ್ದಾನೆ, ಇವನನ್ನು ಕಂಡು ಪೂರ್ತಿ ಜಗತ್ತೇ ಭಯಭೀತವಾಗುತ್ತೆ. ಆ ಕಾಲವೂ ಕೂಡ ಇವನಿಂದ ಭಯಭೀತವಾಗುತ್ತೆ. ಇವಳಿಗೆ ಹೆದರಿ ನಿಂತಿದ್ದಾನಲ್ಲ. ಇದನ್ನ ಕಂಡು ಇದರಲ್ಲಿರುವಂತಹ ಆ ಸ್ವಾರಸ್ಯಗಳನ್ನ, ಗಾಂಭೀರ್ಯವನ್ನ, ಅರ್ಥ ಎಷ್ಟು ವಿಮರ್ಶೆ ಮಾಡ್ತಾರೋ ಅಷ್ಟು ಭಕ್ತರು ಆಶ್ಚರ್ಯಚಕಿತರಾಗ್ತಾರೆ. ಗೋಪ್ಯಾದದೇ ತ್ವಯಿ ಕೃತ ಗಸಿದಾಮ ತಾವತ್ ಯಾತೆ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ನಿನೀಯ ಭಯ ಭಾವನಯ ಸ್ಥಿತಸ್ಯ ಸಾ ಮಾಂ ವಿಮೋಹಯತಿ ಭೀರ್ ಅಪಿಯದ್ ಬಿಭೇತಿ. ಈ ಜಗತ್ನಲ್ಲಿ ಎಲ್ಲರೂ ಕೂಡ ಆ ಪರಮ ತತ್ವವನ್ನು ತಿಳಿಲಿಕ್ಕೆ ಎಷ್ಟೆಲ್ಲ ಶ್ರಮ ಪಡ್ತಾರೆ. ಆ ಪರಮ ತತ್ವ, ಪರಮ ಸತ್ಯ ವಾಸುದೇವ ಕೃಷ್ಣನೇ ಅಂತ ತಿಳಿದಾಗ, ಈಗ ನಾನು ತಿಳಿದು ಬಿಟ್ಟೆ ಅಂತ ಹೇಳ್ತಾರೆ. ಅವನ ಲೀಲೆಗಳ ಬಗ್ಗೆ ನಾವು ಓದಿದಾಗ ಇದಾ ಲೀಲೆ, ಓಕೆ ನನ್ಗೆ ಗೊತ್ತು ಅಂತ ಹೇಳ್ತೀವಿ. ಆದರೆ ಈ ಲೀಲೆಯಲ್ಲಿರುವಂತಹ ಆ ಆಳತೆ, ಆ ಡೆಪ್ತ್, ಅದನ್ನ ಭಕ್ತರು ಸದಾ ಚಿಂತಿಸ್ತಾ ಆ ಭಗವಂತನ ಆ ಭಕ್ತ ವಶ್ಯತಾಂ, ನೆನಪಿರಲಿ ಗುಣ. ಈ ಪೂರ್ತಿ ಬಾಲಕೃಷ್ಣನ ಲೀಲೆಯಲ್ಲಿ ಇದೊಂದು ಶಬ್ದವನ್ನು ನೆನಪಿಡಿ, ಭಕ್ತ ವಶ್ಯತಾಂ. ಭಗವಂತ ಎಷ್ಟು ತನ್ನ ಭಕ್ತರ ವಶಕ್ಕೆ ಹೋಗ್ಬಿಡ್ತಾನೆ, ಅವರ ವಶವಾಗಿ ಬಿಡ್ತಾನೆ. ಭಕ್ತ ವಾತ್ಸಲ್ಯ, ಹೌದು, ಅದು ಭಗವಂತನ ಅತಿ ಅದ್ಭುತವಾದಂತಹ ಗುಣ. ಅದನ್ನು ನಾವು ಭಗವಂತನ ಎಲ್ಲ ಅವತಾರಗಳಲ್ಲಿ ಕಾಣ್ತೀವಿ. ನರಸಿಂಹನ ಅವತಾರ, ವಾಮನನ ಅವತಾರ, ಅನೇಕ ಅವತಾರಗಳಲ್ಲಿ, ವಿಷ್ಣುವಿನಲ್ಲಿ, ಎಲ್ಲ ರೂಪಗಳಲ್ಲಿ ಕಾಣ್ತೀವಿ. ಅದಕ್ಕಿಂತಲೂ ಭಗವಂತನ ಈ ಗುಣ ಉತ್ಕೃಷ್ಟವಾದದ್ದು. ತನ್ನ ಭಕ್ತನನ್ನ ಪ್ರೀತಿಸೋದಷ್ಟೇ ಅಲ್ಲ, ತನ್ನ ಭಕ್ತನ ಭಕ್ತಿಗೆ ವಶವಾಗಿ ಬಿಡುವುದು. ಎಷ್ಟರ ಮಟ್ಟಿಗೆ ಅಂದರೆ, ತನ್ನನ್ನು ತಾನೇ ಭಕ್ತನ ಕೈಯಲ್ಲಿ ಒಂದು ರೀತಿ ಕೈಗೊಂಬೆಯಾಗಿ ಬಿಡುವುದು. ಅದು ಈ ಬಾಲಕೃಷ್ಣ, ಬೃಂದಾವನ ಕೃಷ್ಣನ ವಿಶೇಷತೆ. ಭಕ್ತಿಮಾನ್ ಭಕ್ತ. ಸೊ ಭಕ್ತ ಮತ್ತೆ ಭಗವಂತನ ನಡುವೆ ಇರುವಂತಹ ಈ ಭಕ್ತಿಯ ಸಂಬಂಧ ಏನಿದೆ, ಅದರ ಅತಿ ಉತ್ಕೃಷ್ಟ ಅಭಿವ್ಯಕ್ತಿ ಅನ್ನೋದು ಈ ವೃಂದಾವನದಲ್ಲಿ ಕಾಣಸಿಗುತ್ತೆ. ಇಂತಹ ಈ ವೃಂದಾವನದ ಲೀಲೆಗಳನ್ನು ನಾವು ಸಾಮಾನ್ಯವಂತೆ ಕಾಣಬಾರದು. ಭಗವಂತನ ವಿಶೇಷವಾದಂತಹ ಲೀಲೆಗಳೆಲ್ಲವೂ. ಕೊನೆಗೆ ಇವತ್ತಿನ ಈ ಚರ್ಚೆಯನ್ನು ನಾನು ನಿಲ್ಲಿಸ್ಲಿಕ್ಕೂ ಮುಂಚೆ ಒಂದೇ ಒಂದು ವಿಶೇಷವಾದಂತಹ ಗೀತೆಯನ್ನು ತೋರಿಸ್ಬಿಟ್ಟು ನಿಲ್ಲಿಸ್ತೀನಿ. ಒಂದು ನಿಮಿಷ ವೇಟ್ ಮಾಡಿ, ನಾನು
ಸಾರ್ಟ್ ಮಾಡಲಿಲ್ಲ. ಯಾ ಸೊ ಪ್ರತಿ ಸಂಪ್ರದಾಯದಲ್ಲಿ ಅನೇಕರು ಭಗವಂತನ ಲೀಲೆಗಳನ್ನು ಸ್ಮರಿಸಿದ್ದಾರೆ. ವಿಶೇಷವಾಗಿ ಆ ಶ್ರೀಕೃಷ್ಣನ ಲೀಲೆಗಳು ಎಲ್ಲರಿಗೂ ಪ್ರಿಯ. ಯಾರು ತಾನೇ ಭಗವಂತನ ಆ ಲೀಲೆಗಳನ್ನು ನೆನೆಸಿಲ್ಲ. ನಮ್ಮ ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿ ಪುರಂದರದಾಸರು ಭಗವಂತನ ಲೀಲೆಗಳನ್ನು ಬಹಳಷ್ಟು ವರ್ಣಿಸ್ತಾ ತಮ್ಮ ದೇವರ ನಾಮ ಕೀರ್ತನೆಗಳಲ್ಲಿ ಹೇಳಿದ್ದಾರೆ. ಒಂದೇ ಒಂದು ಸಣ್ಣ ಲೀಲೆ, ಒಂದೇ ಒಂದು ಸಣ್ಣ ರಚನೆಯನ್ನು ನಾವು ನೋಡಿ ಅದನ್ನು ಒಮ್ಮೆ ಚಿಂತಿಸ್ತಾ ಈ ಇವತ್ತಿನ ಚರ್ಚೆನ ವಿರಾಮ ಮಾಡೋಣ. ಸೊ ದಾಸರು ಹೇಳ್ತಾರೆ, ಓ ಕೃಷ್ಣ, ಆ ಬಾಲಕೃಷ್ಣ ಅವನು ಈಗ ತಾನೇ ಕೊಳಲನ್ನು ಬಾರಿಸೋದು ಕಲ್ತಿದ್ದಾನೆ. ತನ್ನ ಮಿತ್ರರ ಜೊತೆ ಕಾಡಿಗೆ ಹೋಗಿದ್ದಾನೆ. ಒಂದು ರೀತಿ ಸಣ್ಣ ಕೊಳಲು, ಪಿಳ್ಳಂಗೋವಿ ಅಂತಾರೆ ಅದಕ್ಕೆ. ಎಲ್ಲಿ ನೋಡಿದ್ರಿ ನೀವು? ಆ ತಾಯಿ ಹೇಳ್ತಾ ಇದ್ದಾಳೆ, ಎಲ್ಲಿ ನೋಡಿದ್ರಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದ್ರಿ? ಓಕೆ, ನಾನು ಕಂಡುಬಿಟ್ಟೆ ಅಂತ ಯಾರು ಅಂತಾರೋ ಕೃಷ್ಣ ತಕ್ಷಣವೇ ಮಾಯವಾಗಿಬಿಡ್ತಾನೆ. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೇ. ನೀವು ಕೃಷ್ಣನನ್ನ ಹಿಡಿದೆ ನಾನು ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಅವನನ್ನ ಯಾರೂ ಹಿಡಿಲಿಕ್ಕಾಗೋದಿಲ್ಲ. ಎಲ್ಲಿದ್ದಾನೋ ಅವನು, ಎಲ್ಲಿ ಹೋಗ್ತಾನವನು? ವಿಶೇಷವಾಗಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ, ಆ ನಂದ ಮಹಾರಾಜನ ಆ ಏನು ಅಂಗಳ ಏನಿದೆ ಅಲ್ಲಿ ತೆವಳ್ತಾ ಇದ್ದಾನೆ, ಅಲ್ಲಿ ಆಟವಾಡ್ತಾ ಇದ್ದಾನೆ. ಅಲ್ಲಿ ನೀವು ಕಾಣಬಹುದು ಆ ಕೃಷ್ಣನನ್ನ. ಯಾಕೆಂದ್ರೆ ನಂದ ಮಹಾರಾಜ ಅವನ ಆ ಪ್ರೀತಿ ಪ್ರೇಮವನ್ನ ಅವನು ಗೌರವಿಸ್ತಾ ಆಸ್ವಾದಿಸ್ತಾ ಅಲ್ಲಿರ್ತಾನೆ. ನಂತರ ಇನ್ನೆಲ್ಲಿ? ಅಂದ ಚಂದದ ಗೋಪ ಬಾಲರ ವೃಂದದಲ್ಲಿ ಆ ಮಿತ್ರರ, ಗೋಪಾಲಕರ, ತನ್ನ ಮಿತ್ರರ ಜೊತೆ ಆಟವಾಡ್ತಾ ಇದ್ದಾನೆ ವೃಂದದಲ್ಲಿ. ಬಾಲಕೃಷ್ಣನ ಲೀಲೆಗಳಿಗೆ ಇವು ಮುಖ್ಯವಾಗಿ ಕಾಣ್ತವೆ. ಅದೇ ಕೃಷ್ಣ ಬೆಳೆದಂತೆ ಅವನು ಆ ಗೋಪಿಯರ ಜೊತೆ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲ್ಲಿ ಆ ಗೋಪಿಯರ ಸುತ್ತಮುತ್ತ ಅವನು ಆಟವಾಡ್ತಾ, ಅವರ ಜೊತೆ ಲಲನೆಯನ್ನು ಮಾಡ್ತಾ, ವಿಶೇಷವಾಗಿ ಅವರ ಪ್ರೀತಿಯನ್ನು ಆಸ್ವಾದಿಸ್ತಾ, ಅವರ ಸಮರ್ಪಣೆಯನ್ನು ಗೌರವಿಸ್ತಾ ಅವನು ಅವರ ಹಿಂದೆ ಮುಂದೆನೇ ಇದ್ದಾನೆ. ಅಂದದಾಕಳ ಕಂದ ಕರುಗಳ ಮಂದೆಯಲ್ಲಿ, ವಿಶೇಷವಾಗಿ ಆ ಹಸು ಕರುಗಳು ಆ ವಾತ್ಸಲ್ಯ ಭಾವದಲ್ಲಿ ಯಾವಾಗಲೂ ಕೂಡ ಕೃಷ್ಣನನ್ನು ನೋಡ್ಲಿಕ್ಕೆ ಎಷ್ಟು ಹಂಬಲಿಸ್ತಾ ಇದ್ದವು. ಈ ವರ್ಣನೆ ಆಕ್ಚುಲಿ ಮುಂದೆ ಬರುತ್ತೆ. ಕೃಷ್ಣನನ್ನ ನೋಡ್ತಾ ಆ ಕರುಗಳು ಎಷ್ಟು ಮಗ್ನವಾಗಿಬಿಡ್ತಾ ಇದ್ವು ಅಂದ್ರೆ, ಕೆಲವೊಮ್ಮೆ ಆ ಕರು ಆ ಹಸುವಿನ ಕೆಚ್ಚಲಿಗೆ ಬಾಯನ್ನ ಹಾಕಿದೆ. ಕೃಷ್ಣ ಕೊಳಲು ನುಡಿಸ್ತಾ ಇದ್ದಾನೆ. ಆ ಕೊಳಲು ನುಡಿಸ್ತಾ ಇರೋದ್ರಿಂದ ಆ ಕರು ಮತ್ತೆ ಹಸು ಎರಡರ ಕಿವಿಗಳು ನಿಮಿರಿ ನಿಂತಿದ್ದಾವೆ. ಯಾಕೆಂದ್ರೆ ಕೃಷ್ಣನ ಆಕರ್ಷಣೆ ಅನ್ನೋದು ಯಾರನ್ನೂ ಕೂಡ ಒಂದು ರೀತಿ ಸ್ತಂಭೀಭೂತರನ್ನಾಗಿ ಮಾಡ್ಬಿಡುತ್ತೆ. ಕೇಳ್ತಾ ಇದ್ದಾವೆ. ಆಗ ಈಗ ನೋಡಿ, ಏನನ್ನೇ ಆಗಲಿ ನಾವು ಬಾಯಲ್ಲಿ ಇಟ್ಟಾಗ ಸರಿಯಾಗಿ ತಿಂತೀವಿ ಅಥವಾ ಕುಡಿತೀವಿ, ಅದರಲ್ಲಿ ನಮ್ಮ ಆಸಕ್ತಿ ಪೂರ್ತಿಯಾಗಿ ಹೋಗುತ್ತೆ. ಊಟದಲ್ಲಿ ಯಾವಾಗಲೂ ಆಸಕ್ತಿ ಹೆಚ್ಚಾಗಿರುತ್ತೆ ಪ್ರತಿಯೊಬ್ಬರಿಗೂ, ಅಲ್ವೇ? ಆದ್ರೆ ಈ ಆ ಕರುವಿನ ಬಾಯಲ್ಲಿ ಈಗ ಕೆಚ್ಚಲಿದೆ ಅಲ್ವಾ, ಹಸುವಿನ ಕೆಚ್ಚಲು ಅಂದ್ರೆ ಹಾಲು ಕೂಡ ತೊಟುಕ್ತಾ ಇದೆ. ಹಾಲು ಹರಿದು ಆ ಬಾಯಿಂದ ಹೊರಗೆ ಬೀಳ್ತಾ ಇದೆ, ಆ ಕರುವಿನ ಬಾಯಿಂದ ಹೊರಗೆ ಬೀಳ್ತಾ ಇದೆ. ಆದರೂ ಕೂಡ ಆ ಹಸು ಆ ಕೃಷ್ಣನ ಕೊಳಲು ಕೇಳೋದ್ರಲ್ಲಿ ಎಷ್ಟು ಮಗ್ನವಾಗಿದೆ. ಎಷ್ಟು ಕೃಷ್ಣನ ಆಕರ್ಷಣೆ ಆ ಆಕಳಿಗೆ, ಆ ಹಸುಗಳಿಗೆ, ಆ ಕರುಗಳಿಗೆ. ಸೊ ಆ ಆಕಳು ಹಸುಗಳ ಮಂದೆಯಲ್ಲಿ ಕೃಷ್ಣ ತಿರುಗಾಡ್ತಾ ಇದ್ದಾನೆ. ಈ ವೃಂದಾವನದಿಂದ ಹೊರಗಡೆ ಕೃಷ್ಣ ಎಲ್ಲೆಡೆಯೂ ಇದ್ದಾನೆ, ಆದ್ರೆ ಅವನನ್ನ ಹಿಡಿಲಿಕ್ಕಾಗೋದಿಲ್ಲ. ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲ್ಲಿ, ಈ ಬ್ರಹ್ಮಾಂಡದಲ್ಲಿ ಎಲ್ಲೆಡೆಯೂ ಕೂಡ ಅವನು ವಿಸ್ತಾರವಾಗಿದ್ದಾನೆ. ಪರಮಾತ್ಮನ ರೂಪದಲ್ಲಿ, ಕ್ಷೀರೋದಕ, ಗರ್ಭೋದಕ, ಮಹಾವಿಷ್ಣುಗಳ ರೂಪದಲ್ಲಿ, ಖೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ, ತನ್ನ ಭಕ್ತನಾದಂತಹ ಅರ್ಜುನನ ಸಾರಥಿಯಾಗಿ ಅವನು ರಥದಲ್ಲಿ ನಿಂತಿದ್ದಾನೆ. ಅದಲ್ಲದೆ ವಿಶೇಷವಾಗಿ ಯಾರೊಬ್ಬರು ಹೇ ಮಾಧವ, ಹೇ ಕೇಶವ ಅಂತ ಕರೆದ್ರೋ, ವಿಶೇಷವಾಗಿ ಆ ಮಹಾಸಾಧ್ವಿ ದ್ರೌಪದಿ, ಆಗ ಅವನು ಕೃಷ್ಣ ಅಲ್ಲಿ ಪ್ರಕಟವಾಗಿ ಅವಳನ್ನ ರಕ್ಷಣೆ ಮಾಡ್ತಾನೆ, ಅವಳನ್ನ
ಆ ಕಷ್ಟದ ಸ್ಥಿತಿ, ಆ ಮುಜುಗರದ ಸ್ಥಿತಿಯಿಂದ ಅವನು ರಕ್ಷಿಸ್ತಾನೆ. ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ. ಇದಲ್ಲದೆ ಪ್ರತಿಯೊಬ್ಬರಿಗೂ ದೊರಕುವಂತಹ ಭಾಗ್ಯ ಇದು. ಏನದು? ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ. ಆ ಭಗವಂತನ ಸುಂದರ ವಿಗ್ರಹದ ರೂಪವನ್ನ ಯಾರು ತಾನೇ ನೋಡ್ತಾರೋ, ಭಗವಂತ ಪ್ರೀತಿಯಿಂದ ಯಾರು ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯನ್ನ ತತ್ವವನ್ನ ಆಧರಿಸಿಕೊಂಡು ಆ ಭಗವಂತನ ಕುರಿತಾಗಿ ಆ ಅನನ್ಯ ಭಕ್ತಿಯನ್ನ ನಡೆಸ್ತಾ ಮುಂದೆ ಹೊರಿತಾರೋ ಅವರಿಗೆ ಕೃಷ್ಣ ಕಾಣಿಸಿಯೇ ಕಾಣಿಸ್ತಾನೆ. ದಾಸರು ಹೇಳಿರೋ ಮಾತು, ಆ ನಂದ ಮಹಾರಾಜನಿಗೆ, ಯಶೋದೆಗೆ, ಆ ಮಿತ್ರರಿಗೆ, ಆ ಹಸುಗಳ ನಡುವೆ ಕೃಷ್ಣ ಯಾವಾಗಲೂ ಇದ್ದ. ತನ್ನ ಭಕ್ತರ ಜೊತೆ ಯಾವಾಗಲೂ ಕೃಷ್ಣ ಇರ್ತಾನೆ. ಕೃಷ್ಣನನ್ನ ನೀವು ಎಂದೂ ಕೂಡ ಏಕಾಂಗಿಯಾಗಿ ಕಾಣೋದಿಲ್ಲ. ಒಮ್ಮೆ ಪ್ರಭುಪಾದರಿಗೆ ಈ ಪ್ರಶ್ನೆ ಕೇಳಿದ್ರು, ನಾನು ಕೃಷ್ಣನ ಚಿತ್ರವನ್ನು ಬರಿತಾ ಇದ್ದೀನಿ ಪ್ರಭುಪಾದ್ರೆ ನೋಡಿ ಅಂತ ಹೇಳಿ ಒಬ್ಬರು ತಂದ್ರು. ಅಲ್ಲಿ ಕೃಷ್ಣ ಏಕಾಂಗಿಯಾಗಿ ನಿಂತಿದ್ದ. ಪ್ರಭುಪಾದರು ಹೇಳಿದ್ರು ಈ ಚಿತ್ರ ಚೆನ್ನಾಗಿಲ್ಲ. ಏಕೆಂದ್ರೆ ಕೃಷ್ಣ ಎಂದೂ ಕೂಡ ಏಕಾಂಗಿ ಇಲ್ಲ. ಅವನು ಸದಾ ತನ್ನ ಭಕ್ತರ ಜೊತೆ, ಹಸುಗಳ ಜೊತೆ, ಗೋಪ ಬಾಲಕರ ಜೊತೆ, ಗೋಪಿಯರ ಜೊತೆ, ನಂದ ಯಶೋದರ ಜೊತೆ, ಅರ್ಜುನ ಪಾಂಡವರ ಜೊತೆ, ಹೀಗೆ ಕೃಷ್ಣ ಸದಾ ತನ್ನ ಭಕ್ತರ ಜೊತೆ ನಿಲ್ಲುವಂಥವನು. ಈ ಜಗತ್ತಿನಲ್ಲಿ ಎಲ್ಲೆಡೆ ವಿಸ್ತಾರವಾಗಿದ್ದಾನೆ. ಆದರೆ ಅವನನ್ನು ನಾವು ಸರಿಯಾಗಿ ಕಾಣಬೇಕು, ಅವನನ್ನು ಗೌರವಿಸಿ ಸೇವೆಯನ್ನು ಮಾಡಬೇಕಂದ್ರೆ ನಾವು ನೇರವಾದ ಭಕ್ತಿಯಲ್ಲಿ ತೊಡಗಬೇಕು. ಶ್ರವಣ ಕೀರ್ತನೆಯಿಂದ ಪ್ರಾರಂಭ ಆದಂತಹ ಈ ಭಕ್ತಿ ಅದು ಭಗವಂತನ ಪ್ರೀತಿಗೆ, ಪ್ರೇಮಕ್ಕೆ ನಮಗೆ ದಾರಿಯಾಗತ್ತೆ. ಇದನ್ನೇ ಶ್ರೀ ಚೈತನ್ಯ ಮಹಾಪ್ರಭು ನೀಡಿರೋದು. ತುಂಬ ಸರಳವಾದಂತಹ ವಿಧಾನ. ಭಗವಂತನ ಕುರಿತಾಗಿ ಶ್ರವಣ ಮಾಡೋದು, ಭಗವಂತನ ನಾಮಸ್ಮರಣೆ, ನಾಮ ಜಪವನ್ನು ಮಾಡೋದು. ಹೀಗೆ ಮಾಡಿದ್ರೆ ನಮಗೆ ಆಗ ಭಗವಂತ ನಮ್ಮ ಚಿತ್ತಶುದ್ಧಿಯನ್ನು ಮಾಡಿ ಅವನ ಆಂತರಿಕ ದರ್ಶನವನ್ನು ನೀಡಿ ನಮಗೆ ಅವನ ಕುರಿತಾಗಿ ಪ್ರೀತಿಯನ್ನು ಕೂಡ ಪ್ರದಾನ ಮಾಡ್ತಾನೆ. ಅದು ದೊರಕಿದ ಮೇಲೆ ಮುಕ್ತಿ ಅಥವಾ ಈ ಭೌತಿಕ ಕಷ್ಟಗಳೆಲ್ಲವೂ ಕೂಡ ತುಂಬ ತುಚ್ಛವಾಗಿಬಿಡ್ತವೆ. ಸೊ ಹೀಗೆ ಈ ಶ್ರೀಕೃಷ್ಣನ ವರ್ಣನೆ ಅದಕ್ಕೆ ಎಂದೂ ಕೊನೆ ಇಲ್ಲ. ಅದೆಂದೂ ಕೂಡ ನಮ್ಮನ್ನ ಸದಾ ಒಂದು ರೀತಿ ನಿತ್ಯ ನವಾಯಮಾನವಾಗಿಯೇ ಕಾಣುತ್ತೆ. ಸೊ ಹೀಗೆ ಈ ಬಾಲಕೃಷ್ಣನ ಈ ಚರ್ಚಾ ಸರಣಿಯನ್ನು ಇವತ್ತಿಗೆ ನಾವು ಒಂದು ರೀತಿ ಹೊರರೂಪದಲ್ಲಿ ಕೊನೆ ಮಾಡ್ತಾ ಇದ್ದೀವಿ. ಆದರೆ ಈ ಲೀಲೆ ಎಂದು ಕೂಡ ಕೊನೆ ಆಗಲ್ಲ. ಇದನ್ನು ನಿತ್ಯ ಲೀಲೆ ಅಂತಾನೆ ಹೇಳ್ತಾರೆ. ಇದರ ಕುರಿತಾಗಿ ನೀವು ನಮ್ಮ ಪ್ರಭುಪಾದರ ಪುಸ್ತಕಗಳಲ್ಲಿ ಇನ್ನೂ ಹೆಚ್ಚಾಗಿ ತಿಳಿಯಿರಿ. ಅದಲ್ಲದೆ ಭಗವಂತನ ಕುರಿತಾಗಿ ತಾವು ಇನ್ನಷ್ಟು ಶ್ರವಣ ಕೀರ್ತನ ಮಾಡಿ ಇನ್ನಷ್ಟು ಭಗವಂತನ ಲೀಲೆ ಬಗ್ಗೆ ಮೆಚ್ಚುಗೆಯನ್ನು ಬೆಳೆಸ್ಕೊಂಡು ಭಗವಂತನ ಪ್ರೀತಿಯನ್ನು ಪ್ರಾಪ್ತಿ ಪಡ್ಕೊಳ್ಳಿ ಅಂತ ಹೇಳಿ ಆಶಿಸ್ತಾ, ಪ್ರಾರ್ಥಿಸ್ತಾ, ತಮ್ಮೆಲ್ಲರ ಆಶೀರ್ವಾದವನ್ನು ಕೂಡ ನಾವು ಕೋರ್ತಾ, ಏನಷ್ಟು ಹೇಳಿದ್ರು ಕೂಡ ಅವೇನೇ ನಾವು ಚರ್ಚೆ ವರ್ಣನೆ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ನಮ್ಮ ಗುರುಗಳ ಮಾತುಗಳು, ಆಚಾರ್ಯ ಪ್ರಭುಪಾದರ ಮಾತುಗಳು. ಅವನ್ನಷ್ಟೇ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲೂ ಕೂಡ ಸಾಕಷ್ಟು ತಪ್ಪುಗಳಾಗಿವೆ, ಶ್ಯೂರ್ಲಿ ತಪ್ಪುಗಳಾಗಿವೆ, ಅದರಲ್ಲಿ ಏನು ಡೌಟೇ ಇಲ್ಲ. ಆದರೆ ತಾವೆಲ್ಲರೂ ಕೂಡ ತುಂಬ ಸರಳ ಗಂಭೀರ ಭಕ್ತರಿದ್ದೀರಿ. ಹಾಗಾಗಿ ಎಲ್ಲ ತಪ್ಪುಗಳನ್ನು ಒಂದು ರೀತಿ ಓವರ್ಸಿ ಮಾಡ್ತಾ ನನಗೂ ಕೂಡ ಭಗವಂತನ ಸೇವೆ ಭಾಗ್ಯ, ಭಕ್ತರ ಸೇವೆ ಭಾಗ್ಯ, ಆಶೀರ್ವಾದ ದೊರಕಲಿ ಅಂತ ನೀಡಿ ಪ್ರಾರ್ಥನೆ ಅಂತ ಹೇಳಿ ಕೇಳ್ತಾ ಇವತ್ತಿನ ಈ ಚರ್ಚೆಯನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈ ನಮ್ಮ ಚರ್ಚೆ ಕೊನೆಗೊಳ್ಳೋದು ಆ್ಯಕ್ಚುಲಿ ಭಗವಂತನ ಪೂರ್ತಿ 10ನೇ ಸ್ಕಂದದ ಲೀಲೆಗಳ ವರ್ಣನೆ ಕಂಪ್ಲೀಟ್ ಆದಾಗ. ಸೊ ಇದು ಮೊದಲನೇ ಭಾಗವಾಗಿತ್ತು. ಈಗ 2ನೇ ಭಾಗ ಹಿಂದೆನೇ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ. ಅದು ಭಗವಂತನ ಪೌಗಂಡಾವಸ್ಥೆಯ ಲೀಲೆಗಳು, ಗೋಪಾಲ ಕೃಷ್ಣ. ಅದನ್ನು ನಾವು ಮೋಸ್ಟ್ಲಿ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರಲ್ಲಿ ಪ್ರಾರಂಭ ಮಾಡ್ತೀವಿ. ಅದು ಕೂಡ ಈ ರೀತಿಯಾಗಿ ಒಂದು 10-12 ಸೆಷನ್ಗಳಲ್ಲಿ ಒಂದು ರೀತಿ ಸಂಕ್ಷೇಪವಾಗಿ ವರ್ಣನೆಯನ್ನು ನಾವು ನೋಡೋಣ ಕೃಷ್ಣ ಪುಸ್ತಕದ ಆಧಾರದ ಮೇಲೆ. ತಮ್ಮೆಲ್ಲರಿಗೂ ಕೂಡ ನನ್ನ ದಂಡವತ್ ಪ್ರಣಾಮ್. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತೀತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವ ವೃಂದ ಕಿ ಜಯ. ಬಾಲಕೃಷ್ಣ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಯಾರಿಗಾದ್ರೂ ಹರೇ ಕೃಷ್ಣ ಪ್ರಭು, ಧನ್ಯವಾದ, ತುಂಬಾ ಧನ್ಯವಾದಗಳು ಅಥವಾ ಏನಾದರೂ